ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ಅಲ್ಲಿ ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾನೆ ಇದ್ವಿ. ಅದರಂತೆ ಇವತ್ತು ಕೂಡ ಮತ್ತೊಂದು ಟಾಪಿಕ್ ಅನ್ನ ಹೊತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ವೀಕ್ಷಕರೇ, ಇದೇ ಜೂನ್ 8 ವರ್ಲ್ಡ್ ಬ್ರೈನ್ ಟ್ಯೂಮರ್ ಡೇ ಅನ್ನಾಗಿ ಆಚರಿಸಲಾಗಿತ್ತು. ಹೀಗಾಗಿ ಇದರ ಪ್ರಯುಕ್ತವೇ ಇವತ್ತು ಬ್ರೈನ್ ಟ್ಯೂಮರ್ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ, ಬ್ರೈನ್ ಟ್ಯೂಮರ್ ಅಂದ್ರೆ ಏನು, ಈ ಬ್ರೈನ್ ಟ್ಯೂಮರ್ ಒಬ್ಬ ಮನುಷ್ಯನಿಗೆ ಬಂದಾಗ ನಾವು ಏನ್ ಮಾಡಬೇಕು, ಅಷ್ಟೇ ಅಲ್ಲದೆ ಈ ಬ್ರೈನ್ ಟ್ಯೂಮರ್ ಯಾವ ಕಾರಣಕ್ಕೆ ನಮಗೆ ಬರುತ್ತೆ, ಹಾಗೆ ಇತ್ತೀಚೆಗಿನ ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಜನರನ್ನ ಬಾಧಿಸ್ತಾ ಇದೆ. ಅದರಲ್ಲೂ ಕೂಡ ಈ ಮಾರಣಾಂತಿಕ ಕಾಯಿಲೆಗಳು ಅಂದ್ರೆ ಒಬ್ಬ ವ್ಯಕ್ತಿಗೆ ಬರುವಂತಹ ಕಾಯಿಲೆ ಸಾಕಷ್ಟು ಟೈಮ್ಗಳವರೆಗೆ, ದೀರ್ಘಕಾಲದವರೆಗೆ ಇರುವಂತಹ ಕಾಯಿಲೆಗಳು ಬಂತು ಅಂತಂದ್ರೆ ಮನುಷ್ಯ ಅದರಲ್ಲೇ ಬಳಲ್ತಾ ಇರ್ತಾನೆ. ಅಯ್ಯೋ, ಇಂಥ ಒಂದು ಕಾಯಿಲೆ ಬಂತಲ್ಲಪ್ಪ ನನಗೆ ಅಂತ ಕೊರಗ್ತಾ ಇರ್ತಾನೆ. ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ, ಹಾಗೆ ಕಾಯಿಲೆ ಜೊತೆಗೆ ಬದುಕೋದು ಅಂದ್ರೇನೆ ಒಂದು ರೀತಿಯಾಗಿ ಮನುಷ್ಯನಿಗೆ ಬೇಸರದ ಸಂಗತಿ. ಹೀಗಾಗಿ ಅಂಥ ಒಂದು ಬ್ರೈನ್ ಟ್ಯೂಮರ್, ಈ ಮೆದುಳಿನ ಗೆಡ್ಡೆ ಅಂತ ಏನು ಹೇಳ್ತಾರೆ, ಹಾಗೆ ಈ ಮೆದುಳಿನ ಕ್ಯಾನ್ಸರ್ ಅಂತಲೂ ಕೂಡ ಏನು ಹೇಳ್ತಾರೆ, ಈ ಬ್ರೈನ್ ಟ್ಯೂಮರ್ ಒಂದು ರೀತಿಯಾಗಿ ಮಾರಣಾಂತಿಕ ಕಾಯಿಲೆ. ಇದು ಗುಣಮುಖ ಮಾಡುವುದು ಅಷ್ಟು ಸುಲಭವೂ ಕೂಡ ಅಲ್ಲ. ಹೀಗಾಗಿ ಈ ಬ್ರೈನ್ ಟ್ಯೂಮರ್ ಯಾಕೆ ಬರುತ್ತೆ ಮನುಷ್ಯನಿಗೆ, ಹಾಗೆ ಇದಕ್ಕೆ ಟ್ರೀಟ್ಮೆಂಟ್ಗಳು ಈಗ ಯಾವ ರೀತಿಯಾಗಿ ಸಿಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಇವತ್ತಿನ ನಮ್ಮ ಈ ಡಾಕ್ಟರ್ಸ್ ಲೈವ್ ಅಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡಲಾಗುತ್ತೆ. ಸೊ ಈ ಬ್ರೈನ್ ಟ್ಯೂಮರ್ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇಬ್ಬರು ವೈದ್ಯರಿದ್ದಾರೆ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ, ಹಾಗೆ ಈ ಬ್ರೈನ್ ಟ್ಯೂಮರ್ ಬಗ್ಗೆ ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಜೊತೆ ಇದೀಗ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಇಲ್ಲಿನ ಚೀಫ್ ಅಂಡ್ ನ್ಯೂರೋ ಸೈನ್ಸ್ ಹಾಗೆ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಆಗಿರುವಂತಹ ಡಾಕ್ಟರ್ ಬಿ ರವಿ ಮೋಹನ್ ರಾವ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಎಸ್ ಸರ್, ಮತ್ತೊಬ್ರು ವೈದ್ಯರು ನಮ್ಮ ಜೊತೆ ಇದ್ದಾರೆ. ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಇಲ್ಲಿನ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಹಾಗೆ ಎಂಡೋಸ್ಕೋಪಿ ಸ್ಪೈನ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಕಾರ್ತಿಕೇಯನ್ ವೈಆರ್ ಅವರಿದ್ದಾರೆ. ಡಾಕ್ಟರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಡಾಕ್ಟರ್, ಈ ಬ್ರೈನ್ ಟ್ಯೂಮರ್ ಅಂದ್ರೇನೆ ಜನರಿಗೆ ಒಂದು ರೀತಿಯಾಗಿ ಭಯ, ಹಾಗೆ ಈಗ ಸಾಕಷ್ಟು ಜನರಲ್ಲಿ ಅದು ಕೂಡ ಕಾಣಿಸ್ಕೊಳ್ತಾ ಇದೆ. ಈ ಬ್ರೈನ್ ಟ್ಯೂಮರ್ ಅಂದ್ರೆ ಫಸ್ಟ್ ಆಫ್ ಆಲ್ ಏನು ಡಾಕ್ಟರ್? ನಾನೊಂದು ಮಾಡೆಲ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ತಲೆದು ಮಾಡಲು. ಬ್ರೈನನ್ನು ಪ್ರೊಟೆಕ್ಷನ್ಗಾಗಿ ವೆರಿ ವ್ಯಾಲ್ಯೂಬಲ್ ಆರ್ಗನ್ ಆಗಿರೋದ್ರಿಂದ ಅದಕ್ಕೆ ಸುತ್ತಲೂ ಸ್ಕಲ್ಲಿನ ಪ್ರೊಟೆಕ್ಷನ್ ಇದೆ. ಸ್ಕಲ್ ಹೊರಗಡೆ ಚರ್ಮ, ಮಸಲ್ಸು ಅದೆಲ್ಲ ಇರುತ್ತೆ. ಸೊ ಸ್ಕಲ್ ತೆಗೆದಾಗ ಒಳಗಡೆ ಬ್ರೈನ್ ಇರುತ್ತೆ, ಅದ್ರ ಕವರಿಂಗ್ ಇರುತ್ತೆ, ಡ್ಯೂರಾ ಮ್ಯಾಟರ್ ಅಂತ. ಇದು ಈ ಮಾಡೆಲ್ನಲ್ಲಿ ಆ ಡ್ಯೂರಾ ಮ್ಯಾಟರ್ ತೋರಿಸಿಲ್ಲ, ಇದು ಬ್ರೈನ್ ಪ್ರಾಪರು. ಸೊ ಈ ಬ್ರೈನ್ ಟ್ಯೂಮರ್ ಅನ್ನೋದು ಈ ಕವರಿಂಗಿಂದ ಬರ್ಬೋದು. ಆ ಕವರಿಂಗಿಂದ ಬರೋ ಟ್ಯೂಮರ್ಸ್ಗೆ ಮೆನಿಂಜೋಮಾ ಅಂತೀವಿ, ಅಥವಾ ಬ್ರೈನ್ ಒಳಗಿಂದ ಬರ್ಬೋದು. ಅದು ಗ್ಲಯೋಮಾ, ಕಾಮನ್ ಟ್ಯೂಮರ್ಗೆ ಗ್ಲಯೋಮಾ ಅಂತ ಹೇಳ್ತೀವಿ. ಅದು ವೇರಿಯಸ್ ಗ್ರೇಡ್ಸ್ ಇದೆ, ಗ್ರೇಡ್ 1 to ಗ್ರೇಡ್ 4 ಅಂತ WHO ಕ್ಲಾಸಿಫಿಕೇಷನ್ ಪ್ರಕಾರ. ಸೊ ಗ್ರೇಡ್ 1 to ಗ್ರೇಡ್ 4 ಅನ್ನೋ ಗ್ಲಯೋಮಾ ಟ್ಯೂಮರ್ಸ್ ಬರ್ಬೋದು. ಬ್ರೈನ್ ಸೆಲ್ಸಿಂದಾನೆ, ನರ್ವ್ ಸೆಲ್ಸ್ ಇದೆಯಲ್ಲ, ಅದರಿಂದ ಬರೋ ಟ್ಯೂಮರ್ಸು ಅನ್ಕಾಮನ್, ರೇರ್. ಮೋರ್ ಕಾಮನ್ ಈಸ್ ಟ್ಯೂಮರ್ಸ್ ಕಮಿಂಗ್ ಫ್ರಮ್ ಗ್ಲಯಲ್ ಸೆಲ್ಸ್, ಅದೆಲ್ಲ ಸಪೋರ್ಟಿಂಗ್ ಸೆಲ್ಸು ನರ್ವ್ ಸೆಲ್ಸ್ಗೆ. ಆಮೇಲೆ ಹೊರಗಡೆ ಇರೋ ಕ್ಯಾನ್ಸರು ಬ್ರೈನಿಗೆ ಸ್ಪ್ರೆಡ್ ಆಗ್ಬೋದು, ಅದನ್ನು ಮೆಟಾಸ್ಟೈಸಿಸ್ ಅಂತೀವಿ. ಸೊ ಈ ರೀತಿ ಬೇರೆ ಬೇರೆ ಟೈಪ್ ಆಫ್ ಬ್ರೈನ್ ಟ್ಯೂಮರ್ಸ್ ಬರ್ಬೋದು. ಇನ್ನೊಂದು ಅಡಲ್ಟ್ಸ್ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಪೀಡಿಯಾಟ್ರಿಕ್ ಅಂದರೆ ಚಿಲ್ಡ್ರನ್ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಬ್ರೈನ್ ಟ್ಯೂಮರ್ಸ್. ಓಕೆ ಡಾಕ್ಟರ್, ಇದಕ್ಕೆ ಏಜ್ ಲಿಮಿಟ್ ಏನಾದರೂ ಇದೆಯಾ ಡಾಕ್ಟರ್? ಇದು ಮೊದಲನೇ ವರ್ಷದಿಂದ ಎನಿ ಇಯರ್ ತನಕ ಬರ್ಬೋದು. ಸೊ ಈ ಮೆಟಾಸ್ಟೈಸಿಸ್ ಎಲ್ಲ ಸ್ವಲ್ಪ ವಯಸ್ಸಾದವ್ರಲ್ಲಿ ಕಾಮನ್ ಇರುತ್ತೆ, 40-50 ಆದಮೇಲೆ ಕಾಮನ್ ಇರುತ್ತೆ. ಪ್ರೈಮರಿ ಬ್ರೈನ್ ಟ್ಯೂಮರ್ಸ್ ಚಿಲ್ಡ್ರನ್ನಲ್ಲೇ ಬೇರೆ ಫಸ್ಟ್ ಇಯರ್ ಆಫ್ ಲೈಫ್ನಲ್ಲೇ ಬರ್ಬೋದು. ಇನ್ನು ಕೆಲವು ಟ್ಯೂಮರ್ಸು ಮಗು ಫಾರ್ಮ್ ಆಗ್ತಿರುವಾಗ ಗರ್ಭಕೋಶದಲ್ಲಿ ಇನ್ ಯೂಟ್ರೋ ಟ್ಯೂಮರ್ಸ್ ಅಂತೀವಿ, ಆಗಲೂ ಫಾರ್ಮ್ ಆಗ್ಬೋದು. ಸೊ ನೋ ಏಜ್ ಇಸ್ ಎಕ್ಸಮ್ಟ್ ಫ್ರಮ್ ಬ್ರೈನ್ ಟ್ಯೂಮರ್. ಹೆಚ್ಚಾಗಿ ಯಾವ ಏಜ್ ಗ್ರೂಪಲ್ಲಿ ಕಾಣಿಸ್ಕೊಳ್ಬೋದು ಡಾಕ್ಟರ್ ಇದು? ಡಿಪೆಂಡಿಂಗ್ ಆನ್ ದ ಟೈಪ್. ಈಗ ಲೋ ಗ್ರೇಡ್ ಗ್ಲಯೋಮಾ ಅಂತ ಹೇಳ್ತೀವಿ, ಅದು ಪೀಡಿಯಾಟ್ರಿಕ್ ಏಜ್ ಗ್ರೂಪ್ನಲ್ಲಿ ಕಾಮನ್ನು. ಅದೇ ಥರ ಕೆಲವು ಕ್ಯಾನ್ಸರ್ಸು, ಮೆಡೋಲೋಬ್ಲಾಸ್ಟೋಮಾ, ಎಪೆಂಡೈಮೋಮಾ ಅಂತೀವಿ, ಅದು ಪೀಡಿಯಾಟ್ರಿಕ್ ಏಜ್ ಗ್ರೂಪ್ನಲ್ಲಿ ಕಾಮನ್ನು. ಬೇರೆ ಟೈಪ್ ಆಫ್ ಗ್ಲಯೋಮಾಸ್, ಅಡಲ್ಟ್ ಗ್ಲಯೋಮಾಸ್ ಅಂತ ಹೇಳ್ತೀವಲ್ಲ, ಅದೆಲ್ಲ 20s, 30s, 40s, 50sನಲ್ಲಿ ಬರುತ್ತೆ. ಮೆಟಾಸ್ಟೈಸಿಸ್ ಅದೇ, ಈಗ ಕ್ಯಾನ್ಸರೂ ಒಂದೇ ಏಜ್ನಲ್ಲಿ ಬರುತ್ತೆ ಅಂತೇನಿಲ್ಲ. ನ್ಯೂ ಬಾರ್ನ್ ಚೈಲ್ಡಿಂದ ಹಿಡಿದು ಅಡಲ್ಟ್ಹುಡ್, ಲೇಟ್ ಅಡಲ್ಟ್ಹುಡ್ ತನಕ, ಓಲ್ಡ್ ಏಜ್ ತನಕ ಕ್ಯಾನ್ಸರ್ಸ್ ಬರ್ಬೋದು. ಸೊ ಅದು ಬ್ರೈನ್ ಸ್ಪ್ರೆಡ್ ಆದಾಗ ಎನಿ ಟೈಮ್ ಅದು ಬರ್ಬೋದು. ಓಕೆ ಡಾಕ್ಟರ್, ಏನೋ ಡಾಕ್ಟರ್, ಈ ಬ್ರೈನ್ ಟ್ಯೂಮರ್ನ ಸಿಂಪ್ಟಮ್ಸ್ ಯಾವ ರೀತಿಯಾಗಿ ಇರುತ್ತೆ ಅಂತ? ಜನರಲಿ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಬ್ರೈನ್ ಟ್ಯೂಮರ್ಗೆ ಅಂದರೆ ಹೆಡೇಕ್.
ಓಕೆ ಸೊ ಅದು ಕ್ಯಾರೆಕ್ಟರ್ ಆಫ್ ಹೆಡೇಕ್ ತುಂಬ ಇಂಪಾರ್ಟೆಂಟು. ಯಾಕೆ ಮಾಮೂಲಿ ನಮಗೂ ನಾರ್ಮಲಿ ಹೆಡೇಕ್ ಬರುತ್ತೆ, ಟೆನ್ಷನ್ ಆದಾಗ ಬರುತ್ತೆ, ಮೈಗ್ರೇನ್ ಹೆಡೇಕ್ ಇರುತ್ತೆ. ಸೊ ಏನು ಟೈಪ್ ಆಫ್ ಹೆಡೇಕ್ ಇಂದ ಪೇಷಂಟ್ ಹತ್ರ ಡೀಟೇಲಾಗಿ ಮಾತಾಡಿದ್ರೆ ಒಂದು ಸ್ವಲ್ಪ ನಮ್ಗೆ ಐಡಿಯಾ ಬರುತ್ತೆ. ಸೊ ಸಪೋಸ್ ಬ್ರೈನ್ ಟ್ಯೂಮರಿಂದ ಹೆಡೇಕ್ ಬರ್ತಾ ಇದೆ ಅಂದರೆ ಮಾರ್ನಿಂಗ್ಸ್ ಜಾಸ್ತಿ ಇರುತ್ತೆ, ಹೆಡೇಕ್ ಅಸೋಸಿಯೇಟೆಡ್ ಅದ್ರ ಜೊತೆಗೆ ಬೇರೆ ಸಿಮ್ಟಮ್ಸ್ ಇರುತ್ತೆ. ಕಣ್ಣು ಸ್ವಲ್ಪ ಮಂಜ ಕಾಣಿಸೋದು, ವಾಂತಿ ಬರೋದು, ವಾಂತಿ ಬಂದು ಮಾಡಿದ್ಮೇಲೆ ಹೆಡೇಕ್ ರಿಲೀವ್ ಆಗೋದು. ಸೊ ಆಲ್ ದೀಸ್ ಥಿಂಗ್ಸ್ ಹೆಡೇಕ್ ಇಸ್ ಅ ಮೋಸ್ಟ್ ಕಾಮನ್ ಸಿಮ್ಟಮ್. ಸೆಕೆಂಡು, ಬ್ರೈನಿಂದ ಯಾವ ಪಾರ್ಟ್ ಅಫೆಕ್ಟ್ ಆಗುತ್ತೋ ಆ ಫಂಕ್ಷನ್ ಅಫೆಕ್ಟ್ ಆಗುತ್ತೆ. ಓಕೆ ಸಪೋಸ್ ಈಗ ಲೆಫ್ಟ್ ಸೈಡಲ್ಲಿ ಪೇಷಂಟ್ಗೆ ಟ್ಯೂಮರ್ ಬರ್ತಾ ಇದೆ, ಫ್ರಂಟಲ್ಲಿ ಇಲ್ಲ ಫ್ರಂಟಲ್ಲಿ ಇಲ್ಲ ಟೆಂಪ್ರಲ್ ಅಂತ ಸೈಡಲ್ಲಿ ಬರ್ತಾ ಇದೆ ಅಂದರೆ ಸೊ ಅವ್ರಿಗೆ ಸ್ಪೀಚ್ ಪ್ರಾಬ್ಲಮ್ಸು, ಮೆಮರಿ ಪ್ರಾಬ್ಲಮ್ಸ್ ಅದೆಲ್ಲ ಬೇಗ ಬರುತ್ತೆ. ಸೊ ಬೈ ಚಾನ್ಸ್ ಈಗ ತಲೆ ಹಿಂಭಾಗದಲ್ಲಿ ಬಂದರೆ ಅವ್ರಿಗೆ ಕಣ್ಣು ದೃಷ್ಟಿ ಪ್ರಾಬ್ಲಮ್ ಬರ್ಬೋದು, ಇಲ್ಲ ಟೆಂಪರಲ್ ಸೈಡಿಂದ ಬಂದರೆ ಅವ್ರಿಗೆ ಫಿಟ್ಸ್ ಬರ್ಬೋದು. ಸೊ ಈ ಬ್ರೈನ್ ಯಾವ ಫಂಕ್ಷನ್ ಅಫೆಕ್ಟ್ ಆಗ್ತಾ ಇದೆಯೋ ಅದಕ್ಕೆ ಕರೆಸ್ಪಾಂಡಿಂಗ್ ಸಿಮ್ಟಮ್ ಬರುತ್ತೆ. ದಟ್ ಈಸ್ ಸ್ಪೆಸಿಫಿಕ್ ಟು ದ ಲೊಕೇಶನ್ ಆಫ್ ದ ಟ್ಯೂಮರ್. ಬಟ್ ಇನ್ ಜನರಲ್ ಮೋಸ್ಟ್ ಕಾಮನ್ ಸಿಮ್ಟಮ್ ಇಸ್ ಹೆಡೇಕ್. ಓಕೆ, ಈ ಬ್ರೈನ್ ಟ್ಯೂಮರ್ನ ತುಂಬ ಮಾರಣಾಂತಿಕ ಅಂತ ಹೇಳ್ತಾರೆ. ಒಂದ್ಸತಿ ಬಂದರೆ ಅದು ಗುಣಮುಖ ಆಗೋದೇ ತುಂಬ ಕಡಿಮೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಎಷ್ಟು ಟೈಪ್ಸ್ ಇದೆ, ಆಮೇಲೆ ಯಾವ ಟೈಪ್ಸಲ್ಲಿ ತುಂಬ ತೀವ್ರವಾಗಿ ಇದು ಕಾಡುತ್ತೆ ಅಂತ? ಅದೇ ಸರ್ ಹೇಳಿದಾಗೆ ಮೆನಿಂಜೋಮಾ ಅಂತ ಟ್ಯೂಮರ್ಸ್ ಹೇಳ್ತೀವಲ್ಲ, ಅದು ಬ್ರೈನ್ ಕವರಿಂಗ್ ಮೇಲೆ ಬರೋದು. ಜನರಲಿ ದೀಸ್ ಟ್ಯೂಮರ್ಸ್ ಆರ್ ಗುಡ್. ಅಂದರೆ ಗುಡ್ ಅಂದರೆ ಏನು ಹೇಳ್ಬೋದು, ಅದರಲ್ಲೂ ಗ್ರೇಡಿಂಗ್ ಬರುತ್ತೆ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ. ಜನರಲಿ ಅಗರ್ ಮೆನಿಂಜೋಮಾ ಫುಲ್ ಕ್ಲೀನಾಗಿ ಎಕ್ಸೈಸ್ ಸರ್ಜಿಕಲ್ ಮಾಡಿ ಫುಲ್ ಕಂಪ್ಲೀಟಾಗಿ ರಿಮೂವ್ ಮಾಡಿ ಏನು ತೊಂದರೆ ಆಗಿಲ್ಲ ಫುಲ್ ಬಂತಂದರೆ, ಆ್ಯಂಡ್ ಬಯೋಪ್ಸಿ ರಿಪೋರ್ಟ್ ಇಸ್ ಆಲ್ಸೋ ಗ್ರೇಡ್ 1 ಆರ್ ಗ್ರೇಡ್ 2 ಅಂದರೆ ಅವ್ರಿಗೇನು ಫರ್ದರ್ ಟ್ರೀಟ್ಮೆಂಟೇ ಬೇಕಾಗಿಲ್ಲ. ಯು ಕ್ಯಾನ್ ಕಾಲ್ ದೆಮ್ ಕ್ಯೂರ್ಡ್ ಫ್ರಮ್ ದ ಟ್ಯೂಮರ್. ಓಕೆ, ಬಟ್ ಅಟ್ ದ ಸೇಮ್ ಟೈಮ್ ಈ ಗ್ಲಯೋಮಾ ಅಂತ ಬರುತ್ತಲ್ಲ, ಸೊ ದಟ್ ಕಮ್ಸ್ ಫ್ರಮ್ ದ ಬ್ರೈನ್ ಒಳಗಡೆ ನರ್ವ್ಸ್ ಸೆಲ್ಸಿಂದ ಬರುತ್ತೆ. ಸೊ ಆ ಟ್ಯೂಮರ್ಸ್ ಆರ್ ಲಿಟಲ್ ಬಿಟ್ ಟ್ರಿಕಿ. ಅದರಲ್ಲೂ ಮಕ್ಕಳಲ್ಲಿ ಬರೋದು ಗ್ರೇಡ್ 1 ಟ್ಯೂಮರ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಪೈಲೋಸೈಟಿಕ್ ಆಸ್ಟ್ರೋಸೈಟಮ್ ಅಂತ ಹೇಳ್ತೀವಿ. ದೋಸ್ ಟ್ಯೂಮರ್ಸ್ ಆರ್ ಆಲ್ಸೋ ಹ್ಯಾವ್ ಅ ವೆರಿ ಗುಡ್ ಸರ್ವೈವಲ್ ರೇಟ್. ಸೊ ಒಂದ್ಸರಿ ಕ್ಲೀನಾಗಿ ಸರ್ಜರಿ ಆಯಿತು, ಫುಲ್ ಎಲ್ಲ ರಿಮೂವ್ ಆಯಿತು, ಏನು ತೊಂದರೆ ಇಲ್ಲ ಅಂದರೆ ದೇ ವಿಲ್ ಹ್ಯಾವ್ ಅ ವೆರಿ ಗುಡ್ ಆ್ಯಂಡ್ ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಲೈಫ್. ಬಟ್ ಅಟ್ ದ ಸೇಮ್ ಟೈಮ್ ಗ್ರೇಡ್ 3, ಗ್ರೇಡ್ 4 ಟ್ಯೂಮರ್ಸ್ ಬಂತು, ಅಡಲ್ಟ್ಸಲ್ಲಿ ಬರ್ತಾ ಇದೆ ಅಂದರೆ ಸೊ ದಟ್ ಇಸ್ ನಾಟ್ ಅ ವೆರಿ ಗುಡ್ ಥಿಂಗ್. ಗ್ರೇಡ್ 3 ಅಂದರೆ ದೇವಲ್ಲ ಫಸ್ಟ್ ಸರ್ಜರಿ ಮಾಡಬೇಕು, ಸರ್ಜರಿ ಆದಮೇಲೆ ಅವ್ರಿಗೆ ಬೇರೆ ಸಪ್ಲಿಮೆಂಟ್ರಿ ಟ್ರೀಟ್ಮೆಂಟ್ಸ್ ಬೇಕು, ಕೀಮೋಥೆರಪಿ, ರೇಡಿಯೇಷನ್ ಅಂತ. ಸೊ ಆ ಥರ ಇರೋರು ರೆಗ್ಯುಲರ್ ಫಾಲೋಅಪಲ್ಲಿ ಇರಬೇಕು ನಮ್ಮ ಜೊತೆ. ರೆಗ್ಯುಲರಾಗಿ ಸರ್ಜರಿ ಎಲ್ಲ ಆದಮೇಲೂ ಟ್ರೀಟ್ಮೆಂಟ್ ಆದಮೇಲೂ ಎವ್ರಿ 3 ಮಂತ್ಸ್ 6 ಮಂತ್ಸ್ ಚೆಕಪ್ಗೆ ಬರ್ತಾ ಇರಬೇಕು. ಮತ್ತೆ ವಾಪಸ್ ಟ್ಯೂಮರ್ ಕಾಣಿಸ್ಕೋತಾ ಇದೆಯಲ್ಲ ಅಂತ ಚೆಕ್ ಮಾಡಬೇಕು. ಓಕೆ ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ ಡಾಕ್ಟರ್, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ರವಿ ಅಂತ. ರವಿ ಅವರೇ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ರಾಯಚೂರಿಂದ. ರಾಯಚೂರಿಂದ. ಓಕೆ, ವೈದ್ಯರಿದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ ರವಿ ಅವರೇ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ಇದು ಪ್ಯಾರಾಲಿಸಿಸ್ ಆಗಿತ್ತು ಸರ್. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ರವಿ ಅವರೇ. ಹಲೋ ಹಲೋ ಸರ್, ಪ್ಯಾರಾಲಿಸಿಸ್ ಆಗಿತ್ತು ರೀ, 1 ಇಯರ್ ಆಯ್ತು. ಪ್ಯಾರಾಲಿಸಿಸ್ ಆಗಿತ್ತು, 1 ಇಯರ್ ಆಗಿತ್ತು. ಸ್ವಲ್ಪ ಕೈ ಅದು ಇನ್ನೂ ನಾರ್ಮಲ್ ಇಲ್ಲ ಸರ್. ಅದು ಟ್ರೀಟ್ಮೆಂಟ್ ತಗೊಂಡ್ರು. ಕೈನ ನಾರ್ಮಲ್ ಆಗಿಲ್ಲ, ಟ್ರೀಟ್ಮೆಂಟ್ ತಗೊಂಡ್ರು. ಪ್ಯಾರಾಲಿಸಿಸ್ ಆಗಿದ್ದ ಕಾರಣ ಏನು? ಸ್ಟ್ರೋಕ್, ಬ್ರೈನ್ ಟ್ಯೂಮರ್, ಏನಕ್ಕಾಯ್ತು ಪ್ಯಾರಾಲಿಸಿಸ್? ಹಲೋ ರವಿ ಅವರೇ, ಕೇಳಿಸ್ತಿದ್ಯಾ? ಓಕೆ, ಕಾಲ್ ಕಟ್ ಆಗಿದೆ ಡಾಕ್ಟರ್. ಎಸ್, ಅವರು ಬ್ರೈನ್ ಸ್ಟ್ರೋಕ್ ಆಗಿದೆ ಅಂತ ಹೇಳ್ತಾ ಇದ್ರು ರವಿ ಅವರು. ಸೊ ಅದರಿಂದ ಏನಾದರೂ ಸಮಸ್ಯೆ ಆಗಿರ್ಬೋದಾ ಏನು ಅಂತ ಡಾಕ್ಟರ್? ಅದೇ ಬ್ರೈನ್ ಸ್ಟ್ರೋಕ್ ಆದರೆ ಅದು ಸಂಪೂರ್ಣ ಡಿಫ್ರೆಂಟ್ ಕಾಯಿಲೆ, ಅದು ಬೇರೆ ಕಾಯಿಲೆ. ಓಕೆ, ಅಂದ್ರೆ ಬ್ರೈನ್ ಸ್ಟ್ರೋಕ್ ಬೇರೆ, ಬ್ರೈನ್ ಟ್ಯೂಮರ್ ಬೇರೆ? ಬೇರೆ. ಓಕೆ, ಕೆಲವು ಬ್ರೈನ್ ಟ್ಯೂಮರ್ಸು ಅದರೊಳಗೆ ಬ್ಲೀಡಿಂಗ್ ಆದರೆ ಹೆಮರೇಜ್ ಅಂತ ಹೇಳ್ತೀವಿ, ಅದು ಸ್ಟ್ರೋಕ್ ಥರ ಪ್ರೆಸೆಂಟ್ ಆಗ್ಬೋದು. ಸ್ಕ್ಯಾನ್ ಮಾಡಿದಾಗ ಗೊತ್ತಾಗೋಗುತ್ತೆ ಇದು ಸ್ಟ್ರೋಕ್ ಅಲ್ಲ, ಇದು ಬ್ರೈನ್ ಟ್ಯೂಮರ್ ವಿತ್ ಬ್ಲೀಡ್ ಅಂತ. ಸೊ ಆವಾಗ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಸ್ಟ್ರೋಕ್ಗೆ ಟೋಟ್ಲಿ ಡಿಫ್ರೆಂಟ್ ಟ್ರೀಟ್ಮೆಂಟ್. ಅದಕ್ಕೆ ಗೋಲ್ಡನ್ ಅವರ್ ಅಂತ ಇರುತ್ತೆ. ಸ್ಟ್ರೋಕ್ ಆಗಿದ್ದು 1 or 2 hours ಒಳಗೆ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅನ್ನೋದಕ್ಕೆ ಬಂದರೆ ಎಲ್ಲ ಹಾಸ್ಪಿಟಲ್ಸು ಸ್ಟ್ರೋಕ್ ರೆಡಿ ಇರಲ್ಲ. ಸೊ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಬಂದರೆ ಅಲ್ಲಿ CT ಸ್ಕ್ಯಾನು, MRI ಮಾಡಿ ತಕ್ಷಣ ಸ್ಟ್ರೋಕ್ ವೆಸಲ್ ಬ್ಲಾಕ್ ಆಗಿ ರಕ್ತನಾಳ, ಹಾರ್ಟ್ ಅಟ್ಯಾಕ್ನಲ್ಲಿ ಹೆಂಗೆ ಹಾರ್ಟ್ ವೆಸಲ್ ಬ್ಲಾಕ್ ಆಗಿರುತ್ತೋ ಅದನ್ನು ಓಪನ್ ಮಾಡಿದ್ರೆ ಅದು ಸರಿ ಹೋಗುತ್ತೋ, ಅದೇ ಥರ ಬ್ರೈನ್ ವೆಸಲ್ ಬ್ಲಾಕ್ ಆಗಿದ್ದರೆ ಅದನ್ನು ಓಪನ್ ಮಾಡಿದ್ರೆ ಆವಾಗ ಸ್ಟ್ರೋಕ್ ಇಂಪ್ರೂವ್ ಆಗುತ್ತೆ. ಅದೇ ಹಾಸ್ಪಿಟಲ್ಗೆ ಬರೋ ಡಿಲೇ ಆಗೋದ್ರೆ 6 hours ಮೇಲೆ ಆ ಥರ ಆಗೋದ್ರೆ ಅವಾಗ ಏನು ಮಾಡಿದ್ರು ಅದು ಸರಿ ಹೋಗಲ್ಲ. ಅದು ಲೈಫ್ ಲಾಂಗ್ ಒಂಥರ ಪ್ಯಾರಾಲಿಸಿಸ್ ಥರ ಇರುತ್ತೆ. ಸೊ ಸ್ಟ್ರೋಕೇ ಟೋಟ್ಲಿ ಡಿಫ್ರೆಂಟ್. ಓಕೆ ಓಕೆ ಡಾಕ್ಟರ್, ಇನ್ನು ಈ ಬ್ರೈನ್ ಟ್ಯೂಮರಲ್ಲಿ ಎಷ್ಟು ಸ್ಟೇಜಸ್ ಇದೆ ಡಾಕ್ಟರ್? ಬ್ರೈನ್ ಟ್ಯೂಮರ್ನಲ್ಲಿ ಈಗ WHO ಕ್ಲಾಸಿಫಿಕೇಷನಲ್ಲಿ ಗ್ರೇಡ್ 1 ಅಂದರೆ ತುಂಬ ಸ್ಲೋ ಗ್ರೋಯಿಂಗ್. ಈಗ ಟ್ಯೂಮರ್ ಈ ಜಾಗದಲ್ಲಿ ಇದೆ ಅಂದರೆ ಈಗ
ಇಲ್ಲಿದೆ ಅಂದರೆ ಆ ಟ್ಯೂಮರ್ ಬಾರ್ಡರ್ ಕ್ರಾಸ್ ಮಾಡಿದಾಗ ಏನು ಟ್ಯೂಮರ್ ಸೆಲ್ಸ್ ಇರಲ್ಲ. ಓಕೆ. ಅಂದರೆ ಆ ಟ್ಯೂಮರ್ ಫುಲ್ ತೆಗೆದುಬಿಟ್ರೆ ಆವಾಗ ಕ್ಯೂರ್ ಆದಂಗೆ. ಅದೇ ಅದರ್ ಎಂಡ್ ಆಫ್ ದ ಸ್ಪೆಕ್ಟ್ರಮ್ ಅಂದರೆ ಗ್ರೇಡ್ 4 ಗ್ಲಯೋಬ್ಲಾಸ್ಟೋಮಾ ಅಂತ ಅಂತೀವಿ. ಗ್ಲಯೋಬ್ಲಾಸ್ಟೋಮಾ ಅಲ್ಲಿ ಟ್ಯೂಮರ್ ಮಾರ್ಜಿನ್ ಹಿಂಗೆ ಕಾಣಿಸಿದ್ರೂ ಆ ಟ್ಯೂಮರ್ ಸೆಲ್ಸ್ ಸ್ಪ್ರೆಡ್ ಆಗಿರುತ್ತೆ ಬ್ರೈನ್ನಲ್ಲಿ. ಆವಾಗ ಬರೀ ಟ್ಯೂಮರ್ ತೆಗೆದ್ರೂ ಆ ಸೆಲ್ಸ್ ಉಳ್ಕೊಂಡ್ಬಿಟ್ಟಿರುತ್ತೆ. ಆ ಉಳ್ಕೊಂಡಿರೋ ಸೆಲ್ಸ್ ದಟ್ ಕಾಸಸ್ ಫೇಲ್ಯೂರ್ ಆಫ್ ಟ್ರೀಟ್ಮೆಂಟ್. ಇನ್ಫ್ಯಾಕ್ಟ್ ಗ್ಲಯೋಬ್ಲಾಸ್ಟೋಮಾ ಅನ್ನೋ ಟ್ಯೂಮರ್ ಇಸ್ ದ ವರ್ಸ್ಟ್ ಬ್ರೈನ್ ಟ್ಯೂಮರ್ ಟು ಹ್ಯಾವ್. ಗ್ರೇಡ್ 1 ಟ್ಯೂಮರ್ ಇದ್ದರೆ ಗ್ಲಯಲ್ ಟ್ಯೂಮರ್ ಲೈಕ್ ಪೈಲೋಸೈಟಿಕ್ ಆಸ್ಟ್ರೋಮಾ ಥರ ಇದ್ದರೆ ದಟ್ ಈಸ್ ದ ಬೆಸ್ಟ್ ಟ್ಯೂಮರ್ ಟು ಹ್ಯಾವ್ ಬಿಕಾಸ್ ಇಟ್ಸ್ ಕ್ಯೂರಬಲ್. ಅದೇ ಥರ ಸಮ್ ವೆರೈಟೀಸ್ ಆಫ್ ಮೆನಿಂಜೋಮಾ ಇಸ್ ಕಂಪ್ಲೀಟ್ಲಿ ಕ್ಯೂರಬಲ್. ಇನ್ ಬಿಟ್ವೀನ್ ಗ್ರೇಡ್ 1 ಆ್ಯಂಡ್ ಗ್ರೇಡ್ 4 ಯು ಹ್ಯಾವ್ ಗ್ರೇಡ್ 2 ಆ್ಯಂಡ್ ಗ್ರೇಡ್ 3. ಗ್ರೇಡ್ 3ಗೆ ಅನಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಅನಪ್ಲಾಸ್ಟಿಕ್ ಅಂದರೆ ಅದಕ್ಕೆ ರೇಡಿಯೇಷನ್ನು ಕಿಮೊಥೆರಪಿ ಕೊಡಲೇಬೇಕು. ಗ್ರೇಡ್ 2ಗೆ ಟ್ಯೂಮರ್ ತೆಗೆದ್ಮೇಲೆ 10 years ಸರ್ವೈವಲ್ಸ್ ಆ ಥರ ಬರ್ಬೋದು. ಓಕೆ 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 ಡಾಕ್ಟರ್. ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ಹಲೋ 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 ಕೇಳಿಸ್ತಿದ್ಯಾ? ಹಲೋ 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 ಕೇಳಿಸ್ತಿದ್ಯಾ? ಓಕೆ, ಕಾಲ್ ಕಟ್ ಆಗಿದೆ ಡಾಕ್ಟರ್. ಇನ್ನು ನಾವು ನೋಡ್ತಾ ಇದ್ವಿ, ಅಂದರೆ ನೀವು ದೊಡ್ಡವರಲ್ಲಿ ಯಾವ ರೀತಿಯಾದಂಥ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರಿ ಡಾಕ್ಟರ್. ಈ ಮಕ್ಕಳಲ್ಲಿ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ರಿ. ಈ ಮಕ್ಕಳಲ್ಲಿ ಯಾವ ರೀತಿಯಾದಂಥ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಆಮೇಲೆ ಮಕ್ಕಳಲ್ಲಿ ಬಂದಂಥ ಟೈಮಲ್ಲಿ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅಂತ? ಮಕ್ಕಳಲ್ಲಿ ತುಂಬ ಚಿಕ್ಕ ಮಕ್ಕಳಲ್ಲಿ ಬಂದರೆ ಅವ್ರದ್ದು ಸ್ಕಲ್ ಇದೆಲ್ಲ ಸೂಚರ್ಸ್ ಅಂತ ಹೇಳ್ತೀವಿ, ಇದೆಲ್ಲ ಓಪನ್ ಇರುತ್ತೆ. ಸೊ ಆಗ ತಲೆ ಎಕ್ಸ್ಪ್ಯಾಂಡ್ ಆಗ್ಬೋದು. ಸೊ ತಲೆ ಸೈಜ್ ಸ್ವಲ್ಪ ದೊಡ್ಡದಾಗೋ ಥರ ಕಾಣಿಸ್ಬೋದು. ಅಡಲ್ಟ್ಸ್ನಲ್ಲಿ ಇದೆಲ್ಲ ಫ್ಯೂಸ್ ಆಗಿಬಿಟ್ಟಿದೆ, ಇಲ್ಲಿ ತೋರಿಸ್ದಂಗೆ ದೊಡ್ಡದಾಗಕ್ಕೆ ಸಾಧ್ಯನೇ ಇಲ್ಲ. ಸೊ ಹೆಡೇಕ್ ಅದೆಲ್ಲ ತಲೆನೋವು ಅಡಲ್ಟ್ಸ್ನಲ್ಲಿ ಬೇಗ ಬಂದುಬಿಡುತ್ತೆ. ಮಕ್ಕಳಲ್ಲಿ ಹೆಡೇಕ್ ಬಂದಾಗ ಅದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿರಬೇಕು, ಇಲ್ಲ ಮೆದುಳು ಒಳಗೆ CSF ಅಂತ ಸರ್ಕ್ಯುಲೇಟ್ ಆಗ್ತಿರುತ್ತೆ, ನೀರಿನ ಥರ ಅಂಶ. ಅದು ಬ್ಲಾಕ್ ಆಗೋದ್ರೆ ಹೈಡ್ರೋಸೆಫಲಸ್ ಅಂತ ಡೆವಲಪ್ ಆಗುತ್ತೆ. ಹಂಗಾದಾಗ ಹೆಡೇಕ್ ಬೇಗ ಬರ್ಬೋದು. ಮಕ್ಕಳಿಗೆ ಮಾತಾಡೋಕ್ಕಾಗದೇ ಇದ್ದರೆ ಅವ್ರು ತುಂಬ ಇರಿಟಬಿಲಿಟಿ, ಅಂದರೆ ಯಾವುದ್ರ ಮೇಲೂ ಫೋಕಸ್ ಮಾಡೋಕ್ಕಾಗಲ್ಲ, ಯಾವಾಗಲೂ ಅಳ್ತಿರೋದು. ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಆಗಿದ್ದರೆ, ಮಕ್ಕಳಾಗಿದ್ದರೆ ಅವ್ರು ಸ್ಕೂಲ್ಗೆ ಹೋಗೋಕ್ಕೆ ರೆಫ್ಯೂಸ್ ಮಾಡ್ತಾರೆ. ಸೊ ಆ ಥರ ಎಲ್ಲ ಆಗ್ಬೋದು. ಆಮೇಲೆ ಕಣ್ಣು ಕಾಣಿಸೋದು, ಅವರು ಕಾಣಿಸ್ತಿಲ್ಲ ಅಂತ ಹೇಳೋದು ಅಡಲ್ಟ್ಸ್ನಲ್ಲಿ ಕಾಮನ್ನು. ಚಿಲ್ಡ್ರನ್ ಅದು ಹೇಳೋದು ಲೇಟ್ ಆಗ್ಬೋದು. ಸೊ ಅಡ್ವಾನ್ಸ್ಡ್ ವಿಜುವಲ್ ಲಾಸ್ ಆದಾಗ ಮಾತ್ರ ಅವ್ರು ಕಣ್ಣು ಕಾಣಿಸ್ತಿಲ್ಲ ಅಂತ ಗೊತ್ತಾಗ್ಬೋದು. ಆಬ್ಜೆಕ್ಟ್ಸ್ಗೆ ಇದಕ್ಕೆಲ್ಲ ಸಾಮಾನಿಗೆಲ್ಲ ಹೊಡ್ಕೊಂಡು ಓಡಾಡೋದು ಆ ಥರ. ಆಮೇಲೆ ಲರ್ನಿಂಗ್ ಅದು ಇಂಪೇರ್ ಆಗ್ಬೋದು, ಸ್ಕೂಲ್ನಲ್ಲಿ ಲರ್ನಿಂಗ್ ಕೆಪಾಸಿಟಿ ಕಡಿಮೆ ಆಗ್ಬೋದು. ಅದೇ ಥರ ಬೇಸ್ಡ್ ಆನ್ ದ ಲೊಕೇಶನ್. ಈಗ ಇಲ್ಲಿ ಬಂದರೆ ಇದು ಮೋಟೋಕಾಟೆಕ್ಸ್ ಅಂತ ಹೇಳ್ತೀವಿ, ಇದು ಹ್ಯಾಂಡ್ ಲೆಗ್ ಕಂಟ್ರೋಲಿಂಗ್ ಏರಿಯಾ. ಇಲ್ಲಿಂದ ನರ್ವ್ ಫೈಬರ್ಸು ಕೆಳಗಡೆ ಕೈಕಾಲು ಮಸಲ್ಸ್ ತನಕ ಸ್ಪೈನಲ್ ಕಾರ್ಡಿಂದ ಬರುತ್ತೆ, ಹಿಂಗೆ ಡಿಸೆಂಡ್ ಆಗುತ್ತೆ. ಆಗ ಅದು ಈ ಲೊಕೇಶನ್ನಲ್ಲಿ ಇದ್ದರೆ ಕೈಕಾಲು ವೀಕ್ನೆಸ್ ಬರ್ಬೋದು. ಆಮೇಲೆ ಇದು ಸೆರೆಬಲಮ್ ಅಂತ ಹೇಳ್ತೀವಿ. ಸೆರೆಬಲಮ್ನಲ್ಲಿದ್ದರೆ ಬ್ಯಾಲೆನ್ಸ್ ಪ್ರಾಬ್ಲಮ್, ಈ ಮೆಡುಲೋಬ್ಲಾಸ್ಟೋಮಾ ಅಂತ ಹೇಳಿದ್ನಲ್ಲ ಚೈಲ್ಡ್ಹುಡ್ ಕ್ಯಾನ್ಸರ್ಸ್ನಲ್ಲಿ, ಎಪೆಂಡೈಮೋಮಾ ಅದೆಲ್ಲ ಇಲ್ಲಿ ಬರುತ್ತೆ, ಈ ರೀಜನ್ ಸೆರೆಬಲಮ್ನಲ್ಲಿ. ಸೆರೆಬಲಮ್ನಲ್ಲಿ ಬಂದಾಗ ಬ್ಯಾಲೆನ್ಸ್ ಪ್ರಾಬ್ಲಮ್, ಸೀದಾ ನಡಿಲಿಕ್ಕಾಗ್ಬೋದು, ಒಂದು ಸೈಡ್ ಓಲಾಡ್ಕೊಂಡು ನಡಿಬೋದು, ಆ ಥರ ಆಗ್ಬೋದು. ಈ ಬ್ರೈನ್ ಸ್ಟೆಮ್ನಲ್ಲಿ ಟ್ಯೂಮರ್ ಬಂದರೆ ಇಲ್ಲಿಂದ ಎಲ್ಲ ನರ್ವ್ಸು, ಹೆಡ್ ಆ್ಯಂಡ್ ನೆಕ್ಕಿಗೆ ಸಪ್ಲೈ ಆಗೋ ನರ್ವ್ಸು, ಕಣ್ಣಿನ ನರ, ಮೂಗಿನ ನರ, ಆಲ್ಫ್ಯಾಕ್ಷನ್ ಅಂತ ಹೇಳ್ತೀವಿ, ವಾಸನೆ ಬರೋದು, ನಾಲ್ಗೆದ ನರ, ಮಾತಾಡೋ ನರ, ಫೇಸ್ ಮೂವ್ ಮಾಡೋ ನರ, ನುಂಗೋದಕ್ಕೆ ಹೆಲ್ಪ್ ಆಗೋದು, ಲೋವರ್ ಕ್ರೇನಿಯಲ್ ನರ್ವ್ಸ್ ಅಂತ ಹೇಳ್ತೀವಿ, ವಾಯ್ಸ್ ಪ್ರೊಡಕ್ಷನ್ಗೆ, ಅದೆಲ್ಲ ನರ್ವ್ಸು ಬ್ರೈನ್ ಸ್ಟೆಮ್ಮಿಂದ ಬರುತ್ತೆ. ಸೊ ಆಗ ಆ ನರ್ವ್ಸ್ ಎಫೆಕ್ಟ್ ಆದಾಗ ಮಾತಾಡ್ಲಿಕ್ಕೆ ತೊಂದರೆ ಬರ್ಬೋದು, ನುಂಗಕ್ಕೆ ತೊಂದರೆ ಆಗ್ಬೋದು, ಫೇಸ್ ಒಂದು ಸೈಡ್ ಹೋಗ್ಬೋದು, ಮುಖ, ಕಣ್ಣು ಕ್ಲೋಸ್ ಮಾಡೋದು ಕಡಿಮೆ ಆಗ್ಬೋದು, ಇಲ್ಲ ಹಿಯರಿಂಗ್ ಪ್ರಾಬ್ಲಮ್ ಬರ್ಬೋದು. ಇದು ಆಪ್ಟಿಕ್ ನರ್ವ್ಸ್ ಅಂತ ಇಲ್ಲಿ ಫುಲ್ ತೋರಿಸಿಲ್ಲ, ಆದರೆ ಆಪ್ಟಿಕ್ ನರ್ವ್ಸ್ ಹತ್ರ ಟ್ಯೂಮರ್ ಬಂದರೆ ಆವಾಗ ಕಣ್ಣು ಕಾಣಿಸೋದು ಕಡಿಮೆ ಆಗ್ಬೋದು. ಸೊ ಬೇಸ್ಡ್ ಆನ್ ದ ಲೊಕೇಶನ್ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಮೇಡಮ್ ಶಶಿಕಲಾ ಅಂತ. ಶಶಿಕಲಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಕೋಡಿರಾಂಪುರ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಶಶಿಕಲಾ ಅವರೇ. ಹಾಂ ಮೇಡಮ್. ಓಕೆ ಮೇಡಮ್ ನಮಸ್ತೆ. ಹಾಂ ಸರ್ ನಮಸ್ತೆ. ಏನು ತೊಂದರೆ ಆಗ್ತಾ ಇದೆ ಮೇಡಮ್, ಏನಾಯಿತು? ಸರ್ ಇದು ಮೇಲಿಂದ ಬಿದ್ದಿದ್ವಿ. ಓಕೆ, ಎಷ್ಟು ದಿವಸ ಆಯ್ತು ಮೇಡಮ್?
ಅದು 2 ವರ್ಷ ಆಯ್ತು ಬಿದ್ದು. 2 ವರ್ಷ ಆಯ್ತಾ? ಓಕೆ. ಈಗೇನು ತೊಂದರೆ ಆಗ್ತಾಯಿದೆ? ಸರ್ ಇದು ತಲೆ ಹೊಡ್ತ ಬರುತ್ತೆ ಬಲಗಡೆ. ಓಕೆ. ಅದಕ್ಕೆ ಏನ್ ಪ್ರಾಬ್ಲಮ್ ಅಂತ ನೀವು ಅವಾಗ 2 ವರ್ಷ ಹಿಂದೆ ಬಿದ್ದಿದ್ರಲ್ಲ, ಅವಾಗ ನೀವು ಅದು ಸ್ಕ್ಯಾನ್ ಎಲ್ಲ ಏನೋ ಮಾಡಿ ನೋಡಿದ್ರಾ? ಹಾ ಸರ್, ಸ್ಕ್ಯಾನ್ ಎಲ್ಲ ಮಾಡ್ತಿದೀವಿ. ಅವಾಗೆಲ್ಲ ಏನು ಇರಲಿಲ್ವಾ? ಅವಾಗಿಂದ ಏನು ಅಷ್ಟೊಂದಿರ್ಲಿಲ್ಲ. ಈ ನಡುವೆ ಜಾಸ್ತಿ ಆಗ್ತದೆ. ನಿಮಗೆ ಬೇರೆ ಮೆಡಿಕಲ್ ಪ್ರಾಬ್ಲಮ್ಸ್ ಏನಾರು ಇದೆಯಾ? BP, ಶುಗರ್ ಆ ಥರ ಏನಾರು? ಆ ತರ ಎಲ್ಲ ಏನಿಲ್ಲ, ಸ್ವಲ್ಪ ಹಾರ್ಟ್ ಇದೆ ಅಂತ. BP ಎಲ್ಲ ಚೆಕ್ ಮಾಡಿಸ್ಕೊಂಡಿದ್ದೀರಾ? ಹಾ ಸರ್, ಎಲ್ಲ ಚೆಕ್ ಮಾಡ್ತಿದೀವಿ. ಓಕೆ. ಒಂದೇ ತಡೆ ಹೆಡೇಕ್ ಬರ್ತಾ ಇದೆ ಅಂದರೆ, ಸೊ ಮೋಸ್ಟ್ಲಿ ನಿಮಗೆ ಅದು ಬ್ರೈನ್ ಟ್ಯೂಮರ್ ಅನ್ನೋಕ್ಕಿಂತ ಮೋಸ್ಟ್ ಕಾಮನ್ ಬಂದು ಮೈಗ್ರೇನ್ ಎಲ್ಲ ಟೆನ್ಷನ್ ಹೆಡೇಕ್ ಅಂತ ಹೇಳ್ತೀವಿ. ಹಂಗಂದ್ರೆ ಹೆಂಗ್? ಇದು ನಿಮ್ಮ ತಲೆನೋವು ಬಿಸಿಲಲ್ಲೆಲ್ಲ ಆಚೆ ಹೋದ್ರೆ ಜಾಸ್ತಿ ಆಗುತ್ತಾ? ಹಾ ಸರ್, ಆಗುತ್ತೆ. ಸೊ ಈ ಥರ ನೀವು ಸಿಂಪ್ಟಮ್ಸ್ ಹೇಳ್ತಾ ಇದ್ರೆ ಇದು ಮೋಸ್ಟ್ಲಿ ಮೈಗ್ರೇನ್ ಥರ ಇದೆ. ಮೈಗ್ರೇನ್ ಇಲ್ಲ ಅಂದ್ರೆ ಟೆನ್ಷನ್ ಹೆಡೇಕ್ ಥರ ಇದೆ, ಟ್ಯೂಮರ್ ಹೆಡೇಕ್ ಥರ ಅನಿಸ್ತಾ ಇಲ್ಲ. ಸೊ ಹಾಗಾಗಿ ನೀವು ಮೈಗ್ರೇನ್ಗೆ ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಕಮ್ಮಿ ಆಗುತ್ತೆ. ಈಗ ಮಾತ್ರೆ ಸ್ಟಾರ್ಟ್ ಮಾಡಬೇಕು. ಪ್ಲಸ್ ನಿಮ್ಗೆ ಏನೇನು ಮಾಡಿದ್ರೆ ಹೆಡೇಕ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಬೈ ಚಾನ್ಸ್ ಈಗ ನಿಮಗೆ ಬಿಸಿಲಲ್ಲಿ ಹೋದರೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಿರುತ್ತೆ. ಕೆಲವೊಬ್ಬರಿಗೆ ಸ್ವೀಟ್ ಏನೋ ತಿಂದರೆ ಜಾಸ್ತಿ ಆಗುತ್ತೆ, ನಿದ್ದೆ ಕೆಟ್ಟರೆ ಜಾಸ್ತಿ ಆಗುತ್ತೆ ತಲೆನೋವು. ಆ ಥರ ನಿಮ್ಗೆ ಏನೇನು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಇದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಕೊಂಡ್ಬಂದರೆ ವಿತ್ ಮಾತ್ರೆ ಫುಲ್ ಕಂಪ್ಲೀಟ್ಲಿ ಕ್ಯೂರ್ ಆಗುತ್ತೆ. ಮೆಡಿಸಿನ್ ತಗೋಬೇಕಾ ಸರ್ ಅದಕ್ಕೆ? ಮೆಡಿಸಿನ್ ತಗೋಬೇಕಮ್ಮ. ಸರಿ, ಸೇಮ್ ನಂಬರ್ಗೆ ಕಾಲ್ ಮಾಡಿದ್ರೆ ಮೆಡಿಕಲ್ ಇದೇ ನಂಬರ್ಗೆ ಕಾಲ್ ಮಾಡಿ, ಅವ್ರು ಹೇಳ್ಕೊಡ್ತಾರೆ, ಹೇಳ್ತಾರೆ ಮೆಡಿಸಿನ್ ಏನು ಬೇಕಂತ. ಡಾಕ್ಟರ್ಸ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ನಿಮಗೆ. ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ ನಮಸ್ತೆ. ಹಲೋ ಹಲೋ, ಕೇಳಿಸ್ತಿದ್ಯಾ? ಹಲೋ. ಓಕೆ, ಕರೆಕ್ಟಾಗಿ ಕೇಳಿಸ್ತಿಲ್ಲ, ಕಟ್ಟಾಗಿದೆ ಅಂತ ಅನ್ಕೋತೀನಿ ಡಾಕ್ಟರ್. ಡಾಕ್ಟರ್, ಇವಾಗ ಸಾಮಾನ್ಯವಾಗಿ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಆಮೇಲೆ ಈ ರೇಡಿಯೇಷನಿಂದ ಈಗ ತುಂಬ ಜನ ಮನೆ ಮೇಲೆ ಎಲ್ಲ ರೇಡಿಯೇಷನ್ ವೈರ್ಗಳಾಗಿರ್ಬೋದು, ಕಂಬಗಳಾಗಿರ್ಬೋದು ತುಂಬ ಇರುತ್ತೆ. ಆಮೇಲೆ ತುಂಬ ಜನ ಸೆಲ್ ಫೋನ್ಸ್ ಯೂಸ್ ಮಾಡ್ತಾರೆ, ಬ್ಲೂಟೂತ್ಸ್ ಯೂಸ್ ಮಾಡ್ತಾರೆ. ಇದರಿಂದ ಬರ್ಬೋದಾ, ರೇಡಿಯೇಷನಿಂದ ಬರ್ಬೋದಾ, ಅಥವಾ ಸ್ಮೋಕಿಂಗ್ ಮಾಡೋದ್ರಿಂದ ಬರುತ್ತಾ ಅನ್ನೋಂಥ ತುಂಬ ಕ್ವಶನ್ಸ್ ಇರುತ್ತೆ. ಏನದ್ರಿಂದ ಹೆಚ್ಚಾಗಿ ಬರುವಂಥ ಚಾನ್ಸಸ್ ಇದೆ ಡಾಕ್ಟರ್? ಈಗ ಮನೆ ಮೇಲೆ ಹೈ ಟೆನ್ಷನ್ ವೈರ್ಸ್ ಇರೋದು ಡೆಫಿನೆಟಿವ್ಲಿ ಪ್ರೂವ್ ಆಗಿದೆ. ಇಟ್ ಈಸ್ ಬೀನ್ ಡಾಕ್ಯುಮೆಂಟೆಡ್ ಸೇಯಿಂಗ್ ದಟ್ ಅದರಿಂದ ರೇಡಿಯೇಷನಿಂದ ಬ್ರೈನ್ ಟ್ಯೂಮರ್ ಆ ಏರಿಯಾಲಿರೋ ಮನೆಗಳಲ್ಲಿ ಬ್ರೈನ್ ಟ್ಯೂಮರ್ ಜಾಸ್ತಿ ಕಂಡು ಬಂದಿದೆ. ದಟ್ ಈಸ್ ಒನ್. ಬಟ್ ಅದರ್ ದೆನ್ ದಟ್ ಈ ಮೊಬೈಲ್ ರೇಡಿಯೇಷನ್, ಎಕ್ಸೆಸಿವ್ ಯೂಸ್ ಆಫ್ ಮೊಬೈಲ್, ಲ್ಯಾಪ್ಟಾಪ್, TV, ದೇ ಆರ್ ಆಲ್ ರೂಮರ್ಸ್ ಆರ್ ಗೋಯಿಂಗ್ ಅರೌಂಡ್. ಬಟ್ ಅದರಿಂದ ಏನು ಡೆಫಿನೆಟಿವ್ ಆಗಿ ಪ್ರೂವ್ ಮಾಡಿಲ್ಲ ಇನ್ನು. ಸೊ ಈ ಥರ ಎಕ್ಸೆಸಿವ್ ಮೊಬೈಲ್ ಯೂಸ್ ಮಾಡೋದ್ರಿಂದ ಬ್ರೈನ್ ಟ್ಯೂಮರ್ಸ್ ಬರುತ್ತೆ, ಅದರಿಂದ ಇದಾಗುತ್ತೆ ಅಂತ ಪ್ರೂವ್ ಆಗಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಎಕ್ಸೆಸಿವ್ ಆಗಿ ಸ್ಮೋಕ್ ಮಾಡಿದ್ರೆ ಲಂಗ್ ಕ್ಯಾನ್ಸರ್ ಬರುತ್ತೆ ಅಂತ, ಆ ಥರ ದಟ್ ಈಸ್ ನೋನ್ ವೆರಿ ಕಾಮನ್. ಸೊ ಆ ಥರ ಬ್ರೈನ್ ಟ್ಯೂಮರ್ಸ್ ಏನು ಪ್ರೂವ್ ಆಗಿಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗ್, ಸ್ಮೋಕಿಂಗಿಂದ ಪರ್ಸೆ ಬ್ರೈನ್ ಟ್ಯೂಮರ್ಸ್ ಬರಲ್ಲ, ಡೈರೆಕ್ಟಾಗಿ ಅಂತೂ ಅಫೆಕ್ಟ್ ಆಗಲ್ಲ, ಸ್ಮೋಕಿಂಗಿಂದ ಬರಲ್ಲ. ಬಟ್ ಸ್ಮೋಕಿಂಗಿಂದ ಲಂಗ್ ಕ್ಯಾನ್ಸರ್ ಆಗಿ ಲಂಗ್ ಕ್ಯಾನ್ಸರ್ ಬ್ರೈನಿಗೆ ಹರಡ್ಬೋದು, ಬ್ರೈನಿಗೆ ಸ್ಪ್ರೆಡ್ ಆಗ್ಬೋದು. ಆ್ಯಂಡ್ ಇಫ್ ಇಟ್ ಈಸ್ ಆಲ್ರೆಡಿ ಸ್ಪ್ರೆಡ್ ಟು ದ ಬ್ರೈನ್, ದೆನ್ ಇಟ್ ವಿಲ್ ಬಿ ಆಲ್ಮೋಸ್ಟ್ ತುಂಬ ಅಡ್ವಾನ್ಸ್ ಸ್ಟೇಜ್ ಅಂತ. ಓಕೆ, ಆ ಥರ ಆಗ್ಬೋದು. ಹೆಂಗೆ ಡಾಕ್ಟರ್, ಅಂದರೆ ಬೇರೆ ಕ್ಯಾನ್ಸರ್ ಹೆಂಗೆ ಬ್ರೈನಿಗೆ ಸ್ಪ್ರೆಡ್ ಆಗುತ್ತೆ, ಅದು ಯಾವ ಸ್ಟೇಜಲ್ಲಿ ಹೇಗೆ? ಈಗ ಬಾಡಿಯಲ್ಲಿ ಎಲ್ಲ ಪಾರ್ಟ್ಸ್ಗೂ ಬ್ಲಡ್ ಇಸ್ ದ ಸೇಮ್. ಸೊ ಏನಾಗುತ್ತೆ, ಈಗ ಲಂಗ್ ಕ್ಯಾನ್ಸರ್ ಆಯ್ತು ಅಂದರೆ ಲಂಗಲ್ಲಿ ಟ್ಯೂಮರ್ ಗ್ರೋ ಆಗ್ತಾ ಇರುತ್ತೆ. ದೆನ್ ಸ್ಲೋಲಿ ಆ ಟ್ಯೂಮರ್ಸು ಬ್ಲಡ್ ಒಳಗಡೆನೂ ಸ್ಪಿಲ್ ಆಗುತ್ತೆ. ಸೊ ಸ್ಪಿಲ್ ಆಗಿ ಬ್ರೈನ್ಗೆ ಸರ್ಕ್ಯುಲೇಟ್ ಆಗೋ ಬ್ಲಡ್ಡಲ್ಲೂ ಕಂಟಾಮಿನೇಟ್ ಆಗುತ್ತೆ. ಸೊ ಅದು ಹೋಗ್ಬಿಟ್ಟು ಬ್ರೈನಲ್ಲಿ ಒಂದು ಕಡೆ ಕೂತ್ಕೊಂಡು ದೆನ್ ಇಟ್ ವಿಲ್ ಸ್ಟಾರ್ಟ್ ಗ್ರೋಯಿಂಗ್ ದೇರ್. ಸೊ ಆ ಥರ ಸ್ಪ್ರೆಡ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ತುಂಬ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ, ಆಮೇಲೆ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಈ ನೆಗ್ಲೆಕ್ಟ್ ಮಾಡಿ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಆಮೇಲೆ ಒಂದು ವಿತ್ ಎಕ್ಸಾಂಪಲ್ ಒಂದು ಕೇಸನ್ನು ಹೇಳಿ ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ಡಾಕ್ಟರ್? ಅಂದರೆ ನೆಗ್ಲಿಜೆನ್ಸಿ ಮಾಡಿ ಬಂದಂಥ ಕೇಸ್ ಬಗ್ಗೆ. ನೆಗ್ಲಿಜೆನ್ಸ್ ಅಂದರೆ ಇವಾಗ ತಲೆನೋವು ಬರ್ತಿದ್ರೆ ಅದಕ್ಕೆ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದು, ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿದೆ, ಫಿಟ್ಸ್ ಬರ್ತಿದ್ರು ನಾಟಿ ಔಷಧಿ ಆ ಥರ ತೊಗೊಂಬಿಟ್ಟು ಡಾಕ್ಟರ್ ಕನ್ಸಲ್ಟೇಷನ್ ಹತ್ರ ಬರದೇ ಇರೋದು. ಸೊ ಈ ಥರ ನೆಗ್ಲೆಕ್ಟ್ ಆದರೆ ಟ್ಯೂಮರ್ ಬೆಳೀತಾ ಹೋಗುತ್ತೆ. ಸ್ಪೀಡ್ ಅದು ಬೆಳೆಯೋದು ರೇಟು ಡಿಪೆಂಡ್ಸ್ ಆನ್ ವಾಟ್ ಗ್ರೇಡ್ ಇಟ್ ಈಸ್. ಗ್ರೇಡ್ 1 ಆದರೆ ಸ್ಲೋ ಆಗಿ ಬೆಳೆಯುತ್ತೆ, ತುಂಬ ವರ್ಷ ತೊಗೊಳುತ್ತೆ ದೊಡ್ಡದಾಗೋಕ್ಕೆ. ಗ್ರೇಡ್ 3 ಆ್ಯಂಡ್ 4 ಸ್ವಲ್ಪ ವರ್ಷದಲ್ಲೇ ದೊಡ್ಡದಾಗ್ಬಿಡುತ್ತೆ. ಸೊ ಆ ಥರ ಇಗ್ನೋರ್ ಮಾಡ್ತಿದ್ರೆ ದೊಡ್ಡ ಟ್ಯೂಮರ್ಗಳಿಂದ ಬರ್ತಾರೆ. ಈಗ ಯಾರು ಬೇಗ ಸಿಂಪ್ಟಮ್ಸ್ ಬಂದು ಸ್ಕ್ಯಾನ್ ಮಾಡ್ಕೊಳ್ತಾರೋ ಅವ್ರ ಟ್ಯೂಮರ್ ಅರ್ಲಿ ಸ್ಟೇಜಸ್ನಲ್ಲಿ ಗೊತ್ತಾಗುತ್ತೆ. ಅರ್ಲಿ ಸ್ಟೇಜಸ್ನಲ್ಲಿ ಗೊತ್ತಾದರೆ ಆವಾಗ ಅದನ್ನು ಟ್ರೀಟ್ ಮಾಡೋದು ಈಸಿ, ಚಾನ್ಸಸ್ ಆಫ್ ಕ್ಯೂರ್ ಜಾಸ್ತಿ ಆಗುತ್ತೆ. ಓಕೆ ಡಾಕ್ಟರ್. ಇನ್ನು ಫ್ಯಾಮಿಲಿ ಹಿಸ್ಟ್ರಿ ಇದಂಥ ಟೈಮಲ್ಲಿ ಬರುವಂಥ ಚಾನ್ಸಸ್ ಇದೆಯಾ ಡಾಕ್ಟರ್? ಹಾಂ,
ಈಗ ಫ್ಯಾಮಿಲಿ ಹಿಸ್ಟ್ರಿ ಜೊತೆ ಬರುತ್ತೆ ಅಂದರೆ ಜನರಲಿ ಅದು ಯಂಗರ್ ಏಜಸಲ್ಲಿ ಬರುತ್ತೆ ಮಕ್ಕಳಿಗೆ ಆರ್ ಲೆಸ್ ದೆನ್ 20-30 ಇಯರ್ಸಲ್ಲಿ ಟ್ಯೂಮರ್ಸ್ ಬಂದು ದೆನ್ ವಿಲ್ ಹ್ಯಾವ್ ಒನ್ ಸಸ್ಪಿಷನ್ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಅಂತ. ಫಾರ್ ಎಕ್ಸಾಂಪಲ್ ನ್ಯೂರೋಫೈಬ್ರೋಮಟೋಸಿಸ್ ಅಂತ ಇರುತ್ತೆ. ನ್ಯೂರೋಫೈಬ್ರೋಮಟೋಸಿಸ್ ಅಂದರೆ ನ್ಯೂರೋಫೈಬ್ರೋಮಿನ್ ಯಾ ಮರ್ಲಿನ್ ಅಂತ ಜೀನ್ ಇದೆ, ಆ ಜೀನಲ್ಲಿ ಮ್ಯೂಟೇಷನ್ ಆಗಿರುತ್ತೆ. ಸೊ ಆ ಜೀನಲ್ಲಿ ಮ್ಯೂಟೇಷನ್ ಆಗಿರೋದ್ರಿಂದ ಬಾಡಿಯಲ್ಲಿ ಎಲ್ಲೆಲ್ಲಿ ನರ್ವ್ಸ್ ಇದೆಯೋ ಅಲ್ಲೆಲ್ಲ ಸ್ಮಾಲ್ ಟ್ಯೂಮರ್ಸ್ ಬರುತ್ತೆ. ಎಷ್ಟೊಂದು ಜನ ರೋಡಲ್ಲಿ ಬೆಗ್ಗರ್ಸ್ ಎಲ್ಲ ಇರ್ತಾರೆ, ಅವ್ರನ್ನೆಲ್ಲ ನೋಡಿದ್ರೆ ತುಂಬ ಮೈ ಪೂರ್ತಿ ತುಂಬ ಸ್ವೆಲ್ಲಿಂಗ್ಸ್ ಇರುತ್ತೆ, ಅವ್ರದ್ದೆಲ್ಲ ಇಂಡೈರೆಕ್ಟ್ಲಿ ದೇ ವಿಲ್ ಬಿ ಹ್ಯಾವಿಂಗ್ ನ್ಯೂರೋಫೈಬ್ರೋಮಟೋಸಿಸ್. ಸೊ ಆ ಥರ ಇರೋರಿಗೆ ಬರುತ್ತೆ. ಸೊ ದೇ ಆರ್ ಪ್ರೋನ್ ಫಾರ್ ಅದರ್ ಪ್ರೈಮರಿ ಬ್ರೈನ್ ಟ್ಯೂಮರ್ಸ್ ಆಲ್ಸೋ. ಅದೊಂದು. ಇನ್ನೊಂದು, ಕೆಲವೊಬ್ಬರಿಗೆ ಬೇರೆ ಮಲ್ಟಿಪಲ್ ಜೆನೆಟಿಕ್ ಮ್ಯೂಟೇಷನ್ಸ್ ಇರುತ್ತೆ. ಸೊ ದೇ ವಿಲ್ ಹ್ಯಾವ್ ಟ್ಯೂಮರ್ಸ್ ವೆರಿ ಅರ್ಲಿ ಯಂಗ್ ಏಜಲ್ಲೇ ಬರುತ್ತೆ. ಸೊ ಪೇರೆಂಟ್ಸ್ಗೂ ಇರುತ್ತೆ, ಸೊ ದೇ ಕ್ಯಾನ್ ಹ್ಯಾವ್ ಇಟ್ ಇನ್ ದ ಚಿಲ್ಡ್ರನ್ ಆಲ್ಸೋ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಪ್ರದೀಪ್ ಅಂತ, ಬೆಂಗಳೂರಿಂದ. ಪ್ರದೀಪ್, ಬೆಂಗಳೂರಿಂದ. ಯಾವ ಏರಿಯಾ? ಎಲೆಕ್ಟ್ರಾನ್ ಸಿಟಿ. ಓಕೆ, ಏನು ಪ್ರಾಬ್ಲಮ್ ಆಗಿದೆ ಪ್ರದೀಪ್? ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಬಗ್ಗೆ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಮಗೆ 6 ಮಂತ್ಸಿಂದ ಹೆಡ್ಏಕ್ ಜಾಸ್ತಿ. ಹೇಳಿ ಹೇಳಿ ಸರ್, 6 ಮಂತ್ಸಿಂದ ಹೆಡ್ಏಕ್ ಜಾಸ್ತಿ ಇದೆ. ಓಕೆ. ಆಮೇಲೆ ಐ ಪೈನ್ ಜಾಸ್ತಿ. ಏನು ಪೇನು? ಕಣ್ಣು ನೋವು ಜಾಸ್ತಿ ಇರುತ್ತೆ. ಕಣ್ಣಿನ ನೋವು ಜಾಸ್ತಿ ಇದೆ. ಓಕೆ. ಹೆಡ್ಏಕ್ ನಿಮಗೆ ತಲೆ ಸುತ್ತಲೂ ಇದೆಯಾ ಅಥವಾ ಒಂದು ಸೈಡ್ ಜಾಸ್ತಿ ಇದೆಯಾ? ಸುತ್ತ ಸರ್, ಅಂದ್ರೆ ತಲೆ ಜಾಸ್ತಿ ಹೆವಿನೆಸ್ ಜಾಸ್ತಿ ಕಾಣುತ್ತೆ. ಹಿಂಗೆ ಬಗ್ಗಿದ್ರೆ ಜಾಸ್ತಿ ಹೆವಿನೆಸ್ ಇರುತ್ತೆ. ಹಾಂ. ಆಮೇಲೆ CT ಸ್ಕ್ಯಾನ್, MRI ಸ್ಕ್ಯಾನ್ ಎಲ್ಲ ಮಾಡ್ತಿದ್ದೀವಿ ಸರ್. ಹಾಂ. ಎಲ್ಲಾ ತರ ಮೆಡಿಸಿನ್ ತಗೊಂಡಿದ್ದೀನಿ, ಆದ್ರೂ ಕಡಿಮೆ ಆಗಿಲ್ಲ ಸರ್. ಈ ಹೆಡ್ಏಕ್ ನಿಮ್ಗೆ ಯಾವಾಗ ಜಾಸ್ತಿ ಆಗುತ್ತೆ? ಮಲ್ಕೊಂಡು ಎದ್ದಾಗ, ಈಗ ಮಲ್ಕೊಂಡಿರ್ತೀರ, ಎದ್ದಿದ ತಕ್ಷಣ ಹೆಡ್ಏಕ್ ಜಾಸ್ತಿ ಆಗುತ್ತಾ ಅಥವಾ ಬೆಳಗ್ನೋದು ಜಾಸ್ತಿ ಇರುತ್ತಾ, ಈವ್ನಿಂಗ್ ಜಾಸ್ತಿ ಆಗಿರುತ್ತಾ? ಆ ಥರ ಏನಾದ್ರು ನೋಟಿಸ್ ಮಾಡಿದ್ದೀರಾ? ಯಾವಾಗ? ಸರ್, ಮಾರ್ನಿಂಗ್ ಎದ್ದೇಳಕ್ಕೆ ಫ್ರೆಶ್ನೆಸ್ ಇರಲ್ಲ, ಹೆವಿ ಜಾಸ್ತಿ ಹೆಡ್ಏಕ್ ಇರುತ್ತೆ ಮಾರ್ನಿಂಗು. ಆಮೇಲೆ ಈವ್ನಿಂಗ್ ಒಂದು 4 to 5 o'clock ಆ ಟೈಮಲ್ಲಿ ಜಾಸ್ತಿ ಇರುತ್ತೆ. ಈಗ ನಿಮಗೆ ಸ್ಕ್ಯಾನ್ ಎಲ್ಲ ನಾರ್ಮಲ್ ಅಂದರೆ ಬ್ರೈನ್ ಟ್ಯೂಮರ್ ಇಲ್ಲ ಅನ್ನೋದು ಪ್ರೂವ್ ಆಗಿದೆ. ಸೊ ಈಗ ಬೇರೆ ಕಾರಣಗಳು ಹುಡುಕ್ಬೇಕು. ಈಗಾಗಲೇ ಈ ಶೋನಲ್ಲಿ ಮಾತಾಡಿದ್ವಿ ನಾವು, ಮೈಗ್ರೇನ್, ಟೆನ್ಷನ್, ಹೆಡೇಕ್ ಅದ್ರ ಬಗ್ಗೆ ಮಾತಾಡಿದ್ವಿ. ಅವೆಲ್ಲ ಮೆಡಿಸನ್ಸಿಂದ ಕಂಟ್ರೋಲ್ ಆಗುತ್ತೆ, ಕ್ಯೂರ್ ಆಗೋ ಅಂಥ ಕಾಯಿಲೆಗಳು. ಸೊ ಅದನ್ನು ನೀವು ನರರೋಗಶಾಸ್ತ್ರ ಎಕ್ಸ್ಪರ್ಟ್ ಹತ್ರ ಬಂದು ತೋರಿಸಿದ್ರೆ ಕರೆಕ್ಟ್ ಡಯಾಗ್ನೋಸಿಸ್ ಮಾಡ್ಬೋದು. ಇನ್ನೊಂದು, ಸ್ಪೈನಲ್ CSF ಲೀಕ್ ಅಂತ ಇರುತ್ತೆ, ಅದಿದ್ರೆ ನೀವು ಮಲ್ಕೊಂಡು ಎದ್ದಿದ ತಕ್ಷಣ ಸಿವಿಯರ್ ಹೆಡ್ಏಕ್ ಬರುತ್ತೆ, ತುಂಬ ಜಾಸ್ತಿ ಹೆಡ್ಏಕ್. ಆ ಥರ ಏನಾದ್ರು ಇದ್ದರೆ ಆವಾಗ ಅದನ್ನು ಕ್ಯೂರಬಲ್ಲು. ಸೊ ನೀವು ಬಂದು ಚೆಕಪ್ ಮಾಡಿಸ್ಕೊಂಡ್ರೆ ಒಂದ್ಸತಿ ನ್ಯೂರಾಲಜಿಸ್ಟ್ ಹತ್ರ, ಮುಂದಿಂದು ಸ್ಟೆಪ್ ಏನು, ಬರೀ ಮೆಡಿಸನ್ ಸಾಕಾ, ಇನ್ನೇನಾದ್ರು ಸ್ಕ್ಯಾನ್ಗಳಾಗಿದೆ, ಬಟ್ ಯಾವ್ದಾದ್ರು ಸ್ಪೆಷಲ್ ಟೆಕ್ನಿಕಿಂದ ಸ್ಕ್ಯಾನ್ ಮಾಡಿ ಏನು ಕಾರಣ ನಿಮ್ಗೆ ಹೆಡ್ಏಕ್ ಬರೋದು ಅನ್ನೋದು ಚೆಕ್ ಮಾಡಬೇಕಾಗುತ್ತೆ. ಹೌದಾ ಸರ್? ನ್ಯೂರಾಲಜಿಸ್ಟಿಗೆ ಸರ್ ತೋರಿಸಿದ್ದೆ ಸರ್ ನಾನು. ಹಾಂ, ನ್ಯೂರಾಲಜಿಸ್ಟಿಗೆ ಶಿವಮೊಗ್ಗದಾಗೆ ಇದೆಯಲ್ಲ, ಮ್ಯಾಕ್ಸ್ ಹಾಸ್ಪಿಟಲ್ ಇದೆಯಲ್ಲ ಸರ್, ಅವರು ಆಲ್ರೆಡಿ ತೋರಿಸಿದಾರಂತೆ ಡಾಕ್ಟರ್. ಏನು ಹೇಳಿದ್ರು ನ್ಯೂರಾಲಜಿಸ್ಟ್ ನಿಮಗೆ? ಅದೇ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಅವರು, ನ್ಯೂಯಾಕ್ಸಿನ್ ಅಂತ. ಅಲ್ಲ, ಡಯಾಗ್ನೋಸಿಸ್ ಏನು ಹೇಳಿದ್ರು? ಮೀಥೈಲ್ ಕೊಬೆಲಮೈನ್, ಅದೇ ಫೋಲಿಕ್ ಆಸಿಡ್ ಆ ಥರ ಕಾಂಬಿನೇಷನ್ ಬರ್ತಲ್ಲ, ಆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಒಂದು ಮಂತ್ ತಗೊಳಕ್ಕೆ. ಹಾಂ, ಕರೆಕ್ಟು. ಬಟ್ ಏನು ಕಾರಣ ನಿಮ್ಗೆ ತಲೆನೋವು ಬರ್ತಿರೋದು ಅನ್ನೋದನ್ನ ಹೇಳಿದ್ರ? ಅದು ಹೇಳಿದ್ದು ಸರ್ ನಾವು. ಟ್ಯಾಬ್ಲೆಟ್ಸ್ ತಗೊಳ್ಳಿ, ಕಡಿಮೆ ಆಗುತ್ತೆ, ಒಂದ್ ಮಂತ್ ಇಟ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಬಟ್ ಹೋಗಿದ್ರೆ ಮತ್ತೆ ಸೇಮ್ ಟ್ಯಾಬ್ಲೆಟ್ಸ್ ರಿಪೀಟ್ ಮಾಡಿದ್ರು. ಬಟ್ ಎಸ್ ಪ್ರದೀಪ್ ಅವರೇ, ನಮ್ಮ ಡಾಕ್ಟರ್ ಅಪೋಲೋ ಹಾಸ್ಪಿಟಲ್ ಸಿಗ್ತಾರೆ. ನಿಮ್ಗೆ ಇನ್ ಕೇಸ್ ಅವ್ರನ್ನ ಮೀಟ್ ಮಾಡಬೇಕು ಅಂತಂದ್ರೆ ಅವ್ರ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲ್ ಅವ್ರನ್ನ ಮೀಟ್ ಮಾಡ್ಬೋದು. ಎಸ್ ಡಾಕ್ಟರ್, ತಿಳಿಸ್ಕೊಡ್ತಾ ಇದ್ರೆ ಏನು, ಈ ಬ್ರೈನ್ ಟ್ಯೂಮರ್ ಅನ್ನಂತ ಸಿಂಪ್ಟಮ್ಸ್ ಕಾಣಿಸ್ಕೊಂಡಂತ ತಕ್ಷಣದಲ್ಲಿ ವೈದ್ಯರನ್ನ ಮೀಟ್ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಟೆಸ್ಟ್ಗಳಿರುತ್ತೆ, ಯಾವ ರೀತಿಯಾದಂಥ ಸ್ಕ್ಯಾನಿಂಗ್ಗಳಿರುತ್ತೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡಿ. ಪೇಷಂಟ್ ಫಸ್ಟ್ ಬಂದು ನಮಗೆ ಡೌಟ್ ಇತ್ತು ಅವ್ರಿಗೆ ಬ್ರೈನ್ ಟ್ಯೂಮರ್ ಇರ್ಬೋದು ಅಂದರೆ ಫಸ್ಟ್ ಬೇಸಿಕ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರೆ MRI ಮಾಡಿಸ್ತೀವಿ. MRI ಮಾಡಿದ್ರೆ ಅದು ಬ್ರೈನ್ ಆರ್ಕಿಟೆಕ್ಚರ್ ಎಲ್ಲ ಕಾಣಿಸುತ್ತೆ. ಸೊ ಬೇಸ್ಡ್ ಆನ್ ದ MRI ಬೈ ಚಾನ್ಸ್ ಟ್ಯೂಮರ್ ಏನಾದ್ರು ಕಂಡು ಬಂದಿದೆ ಅಂತ ಹೇಳಿದ್ರೆ ಕಾಂಟ್ರಾಸ್ಟ್ ಇಂಜೆಕ್ಷನ್ ಅಂತ ಕೊಡ್ತಾರೆ. ಸೊ ಇಂಜೆಕ್ಷನ್ ಥರ ಹಾಕಿ ಮತ್ತೆ MRI ಮಾಡ್ತಾರೆ, ಕಾಂಟ್ರಾಸ್ಟ್ MRI ಅಂತ ಮಾಡ್ತಾರೆ. ಸೊ ಇದು ಎರಡು ಇನ್ವೆಸ್ಟಿಗೇಷನ್ ನೋಡಿ ದೆನ್ ವಿಲ್ ಕಮ್ ಟು ಕನ್ಕ್ಲೂಷನ್ ಅವ್ರಿಗೆ ಯಾವ ಥರ ಬ್ರೈನ್ ಟ್ಯೂಮರ್ ಇದೆ, ಅದು ಯಾವ ಗ್ರೇಡ್ ಇರ್ಬೋದು, ಅದೆಲ್ಲ ಸ್ವಲ್ಪ ಪ್ರೆಡಿಕ್ಟ್ ಮಾಡ್ಬೋದು. ಅದು ಗ್ರೇಡ್ 4 ಇದೆಯಾ, ಇಲ್ಲ ಲೋವರ್ ಗ್ರೇಡ್ ಟ್ಯೂಮರ್ಸ್ ಇದೆಯಾ, ಒಂದೇ ಕಡೆ ಟ್ಯೂಮರ್ ಇದೆಯಾ, ಇಲ್ಲ ಬ್ರೈನ್ ಕವರಿಂಗಿಂದ ಬರ್ತಾ ಇದೆಯಾ, ಇಷ್ಟೊಂದು ಮಾಹಿತಿ ಸಿಗುತ್ತೆ ಅದರಿಂದ. ಅಂದರೆ ಅಡ್ಮಿಷನ್ ಏನಾದರೂ ಬೇಕಾಗ್ಬೋದು ಅಂದರೆ ಈ ಥರ ಪೇಷಂಟ್ ಕಂಫರ್ಟಬಲ್ ಇದ್ದಾರೆ, ಅವ್ರಿಗೆ ತುಂಬ ರೇಸ್ಡ್ ಇಂಟ್ರಾಕ್ರಿನಲ್ ಪ್ರೆಷರ್ ಅಂತ ಹೇಳಿ ತಲೆಯೊಳಗೆ ಪ್ರೆಷರ್ ಜಾಸ್ತಿ ಇತ್ತು, ಇಲ್ಲ ತುಂಬ ಡ್ರೌಸಿ ಇದ್ದಾರೆ, ಆ ಥರ ಇದ್ದರೆ ಆವಾಗ ಅಡ್ಮಿಷನ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನಾರ್ಮಲಾಗಿ ಪೇಷಂಟ್ ಮಾತಾಡ್ಕೊಂಡು ಇಫ್ ದೇ ಆರ್ ನಾರ್ಮಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ಸುಮ್ಮನೆ ರೂಟೀನ್ ಒಪಿನಿಯನ್ ಬಂದರೆ ಆವಾಗ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟಲ್ಲೇ ಮಾಡ್ಬೋದು. ಏನು ಡಾಕ್ಟರ್, ತುಂಬ ಜನಕ್ಕೆ ಈ ಬ್ರೈನ್ ಟ್ಯೂಮರ್ ಕ್ಯೂರ್ ಆಗಿರುತ್ತೆ, ಕಂಪ್ಲೀಟ್ ಕ್ಯೂರ್ ಆಗಿರುತ್ತೆ, ಅವರಿಗೆ ಮತ್ತೆ ಬರೋ ಚಾನ್ಸಸ್ ಇದೆಯಾ ಡಾಕ್ಟರ್?
ಹಾಂ, ಇದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ನು. ಈಗ ನಾವು ಮುಂಚೆನೇ ಹೇಳಿದ್ವಿ ಬಿನೈನ್ ಟ್ಯೂಮರ್, ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ. ಬಿನೈನ್ ಟ್ಯೂಮರ್ ಪೂರ್ತಿ ತೆಗೆದುಬಿಟ್ರೆ ಅದು ತಿರ್ಗಾ ಬರೋ ಚಾನ್ಸಸ್ ಕಡಿಮೆ. ಆದ್ರೂ ಇಯರ್ಲಿ ಒಂದು ಸ್ಕ್ಯಾನ್ ಫಸ್ಟ್ 2-3 ಇಯರ್ಸ್ ಮಾಡಬೇಕಾಗತ್ತೆ ತಿರ್ಗಾ ಬರ್ತಿದೆಯಾ ಅಂತ ನೋಡೋದಕ್ಕೆ, ಫಾರ್ ಕನ್ಫರ್ಮೇಷನ್. ಮ್ಯಾಲಿಗ್ನೆಂಟ್ ಟ್ಯೂಮರ್ ಆದರೆ ಸರ್ಜರಿ ಒಂದೇ ಸಾಕಾಗಲ್ಲ, ಅದಕ್ಕೆ ರೇಡಿಯೇಷನ್ ಥೆರಪಿ ಕೊಡಬೇಕು. ರೇಡಿಯೇಷನ್ ಥೆರಪಿ ಆದಮೇಲೆ ಕೀಮೊಥೆರಪಿ 6 ತಿಂಗಳಿಂದ 1 ವರ್ಷ ಕೊಡಬೇಕು. ಅವ್ರಿಗೆ ಟ್ರೀಟ್ಮೆಂಟ್ ನಡೀತಿರ್ಬೇಕಾದ್ರೆ ಹೈ ಗ್ರೇಡ್ ಟ್ಯೂಮರ್ಸ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಟ್ರೀಟ್ಮೆಂಟ್ ನಡೀತಿರ್ಬೇಕಾದ್ರೆ ವಾಪಸ್ ಬರೋ ಚಾನ್ಸ್ ಇರುತ್ತೆ. ಕೆಲವ್ರಿಗೆ ಸ್ವಲ್ಪ ವರ್ಷಗಳು ಕಂಟ್ರೋಲ್ ಆಗಿರುತ್ತೆ, 1 to 5 ಇಯರ್ಸ್, ಆಮೇಲೆ ಬರ್ಬೋದು. ಸೊ ಅದಕ್ಕೆ ಫಾಲೋಅಪ್ ತುಂಬ ಇಂಪಾರ್ಟೆಂಟು. ಅವ್ರು ಒಂದು ಸತಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಎಲ್ಲ ಮುಗೀತು ಅಂತ ಹೇಳಿ ಎಲ್ಲ ಮರ್ತುಬಿಟ್ಟು ನಮ್ಮ ಪಾಡಕ್ಕೆ ನಾವು ಇರ್ತೀವಿ ಅಂತ ಹೇಳೋದು ಸ್ವಲ್ಪ ಕಷ್ಟ. ಸೊ ರೆಗ್ಯುಲರ್ ಫಾಲೋಅಪ್ಪಿಗೆ ಬರ್ತಿರಬೇಕು. ಪೀರಿಯಾಡಿಕ್ ಸ್ಕ್ಯಾನ್ಸ್, ಅದು ಯಾವ ಗ್ರೇಡ್ ಟ್ಯೂಮರ್ ಅನ್ನೋದ್ರ ಪ್ರಕಾರ ಪೀರಿಯಾಡಿಕ್ ಸ್ಕ್ಯಾನ್ಸ್ ಮಾಡಿ ನೋಡ್ತಿರ್ತೀವಿ ತಿರ್ಗಾ ಬರ್ತಿದೆಯಾ ಅಂತ. ಅದು ತುಂಬ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಏನು ಈ ಬ್ರೈನ್ ಟ್ಯೂಮರ್ಗೆ ಟ್ರೀಟ್ಮೆಂಟನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಬಾಡಿಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ, ಅಥವಾ ನಮ್ಮ ಬಾಡಿಲಿ ಏನೇನು ಚೇಂಜಸ್ ಆಗುತ್ತೆ ಡಾಕ್ಟರ್? ಈಗ ಬ್ರೈನ್ ಟ್ಯೂಮರ್ ಟ್ರೀಟ್ಮೆಂಟ್ ಅಂದರೆ ಫಸ್ಟ್ ಟ್ರೀಟ್ಮೆಂಟ್ ಇರೋದು ಸರ್ಜರಿ ಮಾಡಿ ಆ ಟ್ಯೂಮರ್ನ ತೆಗೆಯೋದು. ಈಗ ಅದು ಬ್ರೈನ್ ಡ್ಯಾಮೇಜ್ ಏನಾದ್ರು ಟ್ಯೂಮರಿಂದಾನೇ ಆಗಿದ್ದರೆ ಅದರ ಎಫೆಕ್ಟು ಸರ್ಜರಿ ಆದಮೇಲೂ ಇರ್ಬೋದು. ಕೆಲವೊಂದು ಸಾರಿ ಸರ್ಜರಿ ಮಾಡಿದ್ಮೇಲೆ ಕೈಕಾಲು ವೀಕ್ನೆಸ್ಸೋ, ಕಣ್ಣಿಗೆ ಕಾಣೋ ದೃಷ್ಟಿನೋ, ಡಿಪೆಂಡಿಂಗ್ ಆನ್ ಲೊಕೇಶನ್ ಬರ್ಬೋದು. ಆ ಥರ ಸೈಡ್ ಎಫೆಕ್ಟ್ ಕಾಣಿಸ್ಕೋಬೋದು. ಈಗ ರೇಡಿಯೇಷನ್, ಆಮೇಲೆ ಟ್ಯೂಮರ್ ಸರ್ಜರಿ ಆದಮೇಲೆ ರೇಡಿಯೇಷನ್ ತೊಗೋಬೇಕು. ಆ ರೇಡಿಯೇಷನ್ ಡೋಸ್ ಮೇಲೆ ರೇಡಿಯೇಷನ್ ನೆಕ್ರೋಸಿಸ್ ಅಂದರೆ ಸರೌಂಡಿಂಗ್ ಬ್ರೈನ್ಗೆ ಡ್ಯಾಮೇಜ್ ಆಗ್ಬೋದು. ಅದು 6 months 1 year ಆದಮೇಲೆ ಗೊತ್ತಾಗ್ಬೋದು. ಈ ಕೀಮೊಥೆರಪಿ ತೊಗೊಳ್ಳುವಾಗ ಮೋಸ್ಟ್ ಕಾಮನ್ ಸೈಡ್ ಎಫೆಕ್ಟ್ ಇಸ್ ಅನೀಮಿಯಾ. ಸೊ ಹಿಮೋಗ್ಲೋಬಿನ್ ಚೆಕ್ ಮಾಡ್ತಿರ್ಬೇಕು, ಅನಿಮಿಯಾ ಆಗ್ತಿದೆಯಾ ಅಂತ. ಸೊ ಈ ಸೈಡ್ ಎಫೆಕ್ಟ್ಗೆ ಮಾನಿಟ್ರ್ ಮಾಡ್ತಿರ್ಬೇಕು. ಸೈಕಲ್ಸ್ ಅಂತ ಹೇಳ್ತೀವಿ, ತಿಂಗಳಿಗೆ 5 ದಿವಸ ತೊಗೊಳ್ಳೋದು, ಆ ಥರ 6 ಸೈಕಲ್ಲು 12 ಸೈಕಲ್ಸ್ ಅಂತ ಹೇಳ್ತೀವಿ. ಅದು ಪ್ರತಿಯೊಂದು ಸೈಕಲ್ ಮುಂಚೆನೂ ಹಿಮೋಗ್ಲೋಬಿನ್ನು, ಹಿಮೋಗ್ರಾಮ್ ಅಂತ ಹೇಳ್ತೀವಿ, ಅದನ್ನು ಮಾಡಿ ನೆಕ್ಸ್ಟ್ ಸೈಕಲ್ ತೊಗೋಬೇಕು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ಸತ್ಯನಾರಾಯಣ ಅಂತೇಳಿ. ಸತ್ಯನಾರಾಯಣ ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಶಿವಮೊಗ್ಗದಿಂದ. ಓಕೆ, ಡಾಕ್ಟರ್ಸ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಸರಿ. ಹಲೋ ಸರ್ ನಮಸ್ತೆ. ನಮಸ್ತೆ. ಹೇಳಿ ಸರ್. ನನ್ನ ಹೆಂಡತಿಗೆ 2.5 ವರ್ಷ ಆಯಿತು, ಮೈಲ್ಡ್ ಬ್ರೈನ್ ಸ್ಟ್ರೋಕ್ ಆಯಿತು. ಓಕೆ. ಈಗ ಮೆಮೊರಿ ಲಾಸ್ ಆಗಿದೆ. ಮೆಮೊರಿ ಲಾಸ್ ಆಗಿದೆಯಾ? ಮೆಮೊರಿ ಲಾಸ್ ಆಗಿದೆ ಈಗ. ಓಕೆ. ಮುಂಚಿನಗಿನ ಈಗ ಸ್ವಲ್ಪ ಒಂದು 10-15% ಬರ್ತಾ ಇದೆ. ಹ್ಞೂ. ಶಿವಮೊಗ್ಗದಲ್ಲಿ ಡಾಕ್ಟರ್ ಇವರು ವಾಮನ್ ಶಾನ್ಭಾಗ್ ಅಂತ ಅವ್ರು ನೋಡ್ತಾರೆ. ಓಕೆ. ಆಮೇಲೆ MRI ಸ್ಕ್ಯಾನ್ ಆಯಿತು. ಆಮೇಲೆ ಬೆಂಗಳೂರಿನಲ್ಲಿ ನಿಮಾನ್ಸ್ನಲ್ಲಿ MRA ಸ್ಕ್ಯಾನ್ ಆಯಿತು. ಹ್ಞೂ. ಆಮೇಲೆ ಇನ್ನೊಬ್ಬರು ಡಾಕ್ಟ್ರು ಮತ್ತೆ ರೀಸೆಂಟಾಗಿ ಒಂದು 6 ತಿಂಗಳ ಕೆಳಗಡೆ ಜೋಶಿ ಮೆಡಿಕಲ್ ಸೆಂಟರ್ ಅಂತ ಹೋಗಿದ್ವಿ. ಅಲ್ಲಿ ಅವರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಹ್ಞೂ. ಮುಂದೆ ಅದೇನಾದ್ರು ಟ್ಯೂಮರಿಗೆ ಟರ್ನ್ ಆಗೋ ಚಾನ್ಸಸ್ ಇದೆಯಾ, ಅಥವಾ ಇದೇ ರೀತಿ ಕಂಟಿನ್ಯೂ ಆದರೆ ಕ್ಯೂರ್ ಆಗುತ್ತಾ ಅಂತೇಳಿ? ಸರ್, ಜನರಲಿ ಸ್ಟ್ರೋಕ್ ಆದರೆ ಅದು ಯಾವ ಪಾರ್ಟ್ ಆಫ್ ಬ್ರೈನ್ಗೆ ಸ್ಟ್ರೋಕ್ ಆಗಿರುತ್ತೋ ಆ ಪಾರ್ಟ್ ಆಫ್ ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ. ಸೊ ಅದ್ರ ಸಲುವಾಗಿ ಅವರು ಮೇಡಮ್ ಬಂದು ರೈಟ್ ಹ್ಯಾಂಡರಾ ಲೆಫ್ಟ್ ಹ್ಯಾಂಡರಾ ಸರ್? ರೈಟ್ ಹ್ಯಾಂಡರು. ರೈಟ್ ಹ್ಯಾಂಡರು. ಸೊ ಅವ್ರಿಗೆ ಮೆಮರಿ ಪ್ರಾಬ್ಲಮ್ ಇದೆ ಅಂದರೆ ಸೊ ಮೋಸ್ಟ್ಲಿ ಅವ್ರಿಗೆ ಲೆಫ್ಟ್ ಸೈಡಲ್ಲಿ ಸ್ಟ್ರೋಕ್ ಆಗಿರಬೇಕು. ಮೆಮೊರಿ ಅಂದರೆ ಹಿಂದಿಂದು ಚೈಲ್ಡ್ಹುಡ್ 69 years ಈಗ. ಓಕೆ. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಇದೆ. ಹ್ಞೂ. ಈಗ ಒಂದು ವಾರದ ಕೆಳಗಡೆ ಆಗಿರ್ತಕ್ಕಂಥ ಕೆಲವು ಘಟನೆಗಳು ಇವತ್ತು ಹೇಳಿದ್ರೆ ಗೊತ್ತಾಗ. ಅವ್ರಿಗೆ ರೈಟ್ ಸೈಡ್ ಕೈ ಕಾಲೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತಾ ಸರ್? ಅವರು ಎಲ್ಲ ಅಡುಗೆ ತಿಂಡಿ ಊಟ ಅವ್ರದ್ದು ಸ್ನಾನ ಎಲ್ಲ ಮಾಡ್ಕೊತಾರೆ? ಎಲ್ಲ ಅವರೇ ಮಾಡ್ಕೊಳ್ತಾರೆ. ಓಕೆ. ಬರೀ ಓನ್ಲಿ ಮೆಮರಿ ಪ್ರಾಬ್ಲಮ್ ಅಷ್ಟೇ ಇರೋದು? ಮೆಮೊರಿ ಪ್ರಾಬ್ಲಮ್ ಇದೆ. ಹಾಂ. ಸ್ವಲ್ಪ ಅಡುಗೆ ಮಾಡುವಾಗ ಹೆಚ್ಚು ಉಪ್ಪು, ಹೆಚ್ಚು ಖಾರ, ಓಕೆ, ಹೆಚ್ಚು ಅನ್ನ, ಹೆಚ್ಚು ಜಾಸ್ತಿ ಇಡೋದು, ಆ ರೀತಿ ಮಾಡ್ಕೊಳ್ತಾರೆ. ಓಕೆ. ಸೊ ನೀವು ಕೇಳಿದ್ದು 2 ಪ್ರಶ್ನೆಗೆ, ಒಂದು ಸ್ಟ್ರೋಕ್ ಜನರಲಿ ಬ್ರೈನ್ ಟ್ಯೂಮರಾಗಿ ಕನ್ವರ್ಟ್ ಆಗಲ್ಲ. ಆಗಲ್ಲ. ಸರಿ ಸರಿ ಸರಿ. ಆ್ಯಂಡ್ 2ನೇದು ಅವ್ರದ್ದು ಇರೋ ಮೆಮರಿ ಸಮಸ್ಯೆಗೆ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಮಾಡಬೇಕು. ಸೊ ಸ್ಪೆಷಲೈಸ್ಡ್ ನ್ಯೂರೋ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಇರುತ್ತೆ. ಸೊ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಮೆಮರಿ ಟ್ರೈನಿಂಗ್ ಮಾಡ್ತಾರೆ. ಸೊ ಅವ್ರು ಹೆಂಗೆ ಅವ್ರ ಪ್ರಾಬ್ಲಮ್ ಇದೆ ಮೆಮರಿ ಎಲ್ಲ, ಅದನ್ನ ಹೆಂಗೆ ಮ್ಯಾನೇಜ್ ಮಾಡೋದು, ಹೆಂಗೆ ಅವ್ರಿಗೆ ಅದನ್ನ ಹೇಳ್ಕೊಡೋದು, ಹೆಂಗೆ ಜ್ಞಾಪಕ ಶಕ್ತಿ ಹೆಂಗೆ ಇಂಪ್ರೂವ್ ಮಾಡೋದು ಅಂತ ಅವ್ರು ಟ್ರೈನ್ ಮಾಡ್ತಾರೆ. ಸೊ ಅದು ನಿಮ್ಮ 2ನೇ ಪಾರ್ಟ್ಗೆ ಆನ್ಸರು. ಸೊ ನ್ಯೂರೋ ರಿಹ್ಯಾಬಿಲಿಟೇಷನ್ ಅಂತ ಮಾಡಿದ್ರೆ
ಅದು ಇಮಿಡಿಯೇಟಾಗಿ ಬರಲ್ಲ, ಅದು ಕಂಟಿನ್ಯೂಸ್ ಆಗಿ ಮಾಡಬೇಕು. ಒಂದು 3 to 6 months ಕಂಟಿನ್ಯೂಸ್ ಆಗಿ ಮಾಡ್ಕೊಂಬಂದರೆ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಎಸ್ ಡಾಕ್ಟರ್, ಈಗ ನಾರ್ಮಲಿ ಬ್ರೈನ್ ಟ್ಯೂಮರ್ಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇರ್ತಾರೆ. ಅದು ನಮ್ಮ ಲೈಫ್ ಸ್ಟೈಲ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಆಮೇಲೆ ಬ್ರೈನ್ ಟ್ಯೂಮರ್ ಬಂದ ಮೇಲೆ ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ನಾವೇ ಮಾಡ್ಕೊಳ್ಬೋದಾ? ದಿನನಿತ್ಯದ ದಿನಚರಿನ ನಾವು ಹಂಗೆ ಕಂಟಿನ್ಯೂ ಮಾಡ್ಬೋದಾ? ಹೇಗಿರುತ್ತೆ ಡಾಕ್ಟರ್? ಬ್ರೈನ್ ಟ್ಯೂಮರ್ಸ್ ಬಂದಮೇಲೆ ಫಾಲೋಅಪಲ್ಲಿ ಇರಬೇಕು. ಕೀಮೋಥೆರಪಿ, ರೇಡಿಯೇಷನ್ ತೊಗೋಬೇಕು. ಕೀಮೋಥೆರಪಿಯಿಂದ ಸ್ವಲ್ಪ ಸುಸ್ತಾಗೋದು, ಜಾಸ್ತಿ ಆ್ಯಕ್ಟಿವ್ ಆಗಿರದೇ ಇರೋದು, ರೇಡಿಯೇಷನ್ ಟೈಮ್ ಆ್ಯಂಡ್ ಕೀಮೋಥೆರಪಿ ಟೈಮಲ್ಲಿ ಈ ಪ್ರಾಬ್ಲಮ್ಸ್ ಆರ್ ದೇರ್. ಸೊ ಅಟ್ಲೀಸ್ಟ್ 1 hour ಮುಗಿಯೋ ಟೈಮ್ವರೆಗೂ ಸ್ವಲ್ಪ ರೆಸ್ಟ್ರಿಕ್ಟೆಡ್ ಆಗಿ ಆ್ಯಕ್ಟಿವಿಟಿ ಮಾಡಿಕೊಂಡು, ಆದರೆ ಪಾಸಿಬಲ್ ಏನು ಸ್ಟ್ರೆಸ್ ಇಲ್ದಿರ ವರ್ಕ್ ಫ್ರಮ್ ಹೋಮ್ ಥರ ಮಾಡೋಂಗಿದ್ರೆ ಅದು ಮಾಡ್ಬೋದು. ಆ್ಯಂಡ್ ಅದರ್ ದ್ಯಾನ್ ದಟ್ ಬ್ರೈನ್ ಟ್ಯೂಮರ್ಸ್ ಅಂತ ಬಂದರೆ ಅವ್ರಿಗೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಫಿಟ್ಸ್ ಅಂದರೆ ಜರ್ಕ್ ಆಗೋದು, ಇಲ್ಲ ಬಾಯಿ ಒಂದು ಕಡೆ ಶೇಕ್ ಆಗೋದು, ಇಲ್ಲ ಕೈಯಲ್ಲಿ ಶೇಕ್ ಆಗೋದು, ಆ ಥರ ಫಿಟ್ಸ್ ಬರುತ್ತೆ. ಸೊ ಜನರಲಿ ಅವ್ರಿಗೆ ಫಿಟ್ಸ್ಗೆ ಮೆಡಿಸಿನ್ಸ್ ಎಲ್ಲ ಕೊಟ್ಟಿರ್ತಾರೆ, ಬಟ್ ಇನ್ ಸ್ಪೈಟ್ ಆಫ್ ದಟ್ ಬರ್ಬೋದು. ಸೊ ಅವ್ರಿಗೆ ಏನು ಅಡ್ವೈಸ್ ಹೇಳ್ತೀವಿ ಅಂದರೆ, ಒಂದು ಆ ಫಿಟ್ಸ್ ಮೆಡಿಸಿನ್ ಮಿಸ್ ಮಾಡಬಾರ್ದು, ಕರೆಕ್ಟಾಗಿ ತೊಗೋಬೇಕು. ಫಿಟ್ಸ್ ಪ್ರೊವೋಕ್ ಮಾಡೋಂಥ ಆ್ಯಕ್ಟಿವಿಟೀಸ್ ಮಾಡಬಾರ್ದು, ಸ್ಲೀಪ್ ಮಿಸ್ ಮಾಡಬಾರ್ದು, ಟೈಮ್ ಊಟ ಮಾಡಬೇಕು, ಒಬ್ಬೊಬ್ಬರೇ ಎಲ್ಲೂ ಹೋಗಬಾರ್ದು. ಜನರಲಿ ವಿಲ್ ಟೆಲ್ ಅವಾಯ್ಡ್ ಡ್ರೈವಿಂಗ್, 2-wheeler 4-wheeler ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸ್ವಿಮ್ಮಿಂಗ್ ಮಾಡಬಾರ್ದು. ಸೊ ಆ ಟೈಮಲ್ಲಿ ಏನಾರ ಫಿಟ್ಸ್ ಬಂತು, ಏನೋ ಪ್ರಾಬ್ಲಮ್ ಆಯ್ತು ಅಂದರೆ ಇಟ್ ವಿಲ್ ಬಿಕಮ್ ಮೇಜರ್ ಕ್ಯಾಟಾಸ್ಟ್ರಫಿ. ಸಪೋಸ್ ಯು ಕ್ಯಾನ್ ಇಮ್ಯಾಜಿನ್ ಗಾಡಿ ಓಡಿಸ್ತಾ ಇದ್ದಾರೆ, ಸಡನ್ನಾಗಿ ಅವ್ರಿಗೆ ಫಿಟ್ಸ್ ಬಂತು, ಅವ್ರಿಗೂ ಆಕ್ಸಿಡೆಂಟ್ ಆಗಿ ತೊಂದರೆ ಆಗುತ್ತೆ, ಇನ್ನೊಬ್ರಿಗೂ ಆಗುತ್ತೆ. ಸ್ವಿಮ್ಮಿಂಗ್ ಮಾಡ್ತಾರೆ, ಇಲ್ಲ ಒಬ್ಬೊಬ್ಬರೇ ಎಲ್ಲ ಹೋಗಿರ್ತಾರೆ. ಸೊ ಆ ಟೈಮಲ್ಲಿ ಇಂಡಿಪೆಂಡೆಂಟ್ ಇರೋ ಟೈಮಲ್ಲಿ ಏನಾರು ಆಯ್ತಂದರೆ ಸೊ ಇಟ್ ವಿಲ್ ಬಿಕಮ್ ಅ ಪ್ರಾಬ್ಲಮ್. ಸೊ ಈ ಪ್ರಿಕಾಷನ್ಸ್ ತಗೊಳ್ಳಿ ಅಂತ ಹೇಳ್ತೀವಿ. ಆ್ಯಂಡ್ ಇದಕ್ಕೆ ಮುಂಚೆ ಡಿಸ್ಕಸ್ ಮಾಡ್ದಂಗೆ ದೇ ಶುಡ್ ಬಿ ಆನ್ ರೆಗ್ಯುಲರ್ ಫಾಲೋ ಅಪ್. ಸಪೋಸ್ ಸಡನ್ನಾಗಿ ಇಷ್ಟು ದಿವಸ ಇಲ್ದಿರ 6 months ಫಾಲೋ ಅಪ್ ಆದಮೇಲೆ ಸಡನ್ನಾಗಿ ಫಿಟ್ಸ್ ಬರ್ತಾ ಇದೆ ಅಂದರೆ ದಟ್ ಇಟ್ ಏನು ಇಂಡಿಕೇಟ್ ಮಾಡುತ್ತಂತೆ ಟ್ಯೂಮರ್ ವಾಪಸ್ ಬರ್ತಾ ಇದೆ. ದಟ್ ಕುಡ್ ಆಲ್ಸೋ ಬಿ ಒನ್ ಆಫ್ ದ ಇಂಡಿಕೇಶನ್. ಸೊ ಹಾಗಾಗಿ ಶುಡ್ ಬಿ ವೆರಿ ಕೇರ್ಫುಲ್ ಆ್ಯಂಡ್ ಬಿ ಆನ್ ಫಾಲೋ. ಇದೆಲ್ಲ ಫಾಲೋ ಮಾಡಬೇಕು. ಓಕೆ, ಏನು ಡಾಕ್ಟರ್, ನಾರ್ಮಲಿ ಬ್ರೈನ್ ಟ್ಯೂಮರ್ ಬಂದಂಥ ಸಂದರ್ಭದಲ್ಲಿ ತುಂಬ ಜನ ಹೆದರ್ಕೊಳ್ತಾರೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ, ಟೆಸ್ಟ್ಗಳನ್ನ ಮಾಡಿಸೋದಕ್ಕೆ. ಅಂಥವ್ರಿಗೆ ಏನಾದರೂ ಹೇಳ್ತೀರಾ ಡಾಕ್ಟರ್? ಹೌದು, ಬ್ರೈನ್ ಟ್ಯೂಮರ್ ಬರಬಾರ್ದು ಅಂತ ಹೇಳ್ತೀನಿ, ಯಾರಿಗೂ ಬರಬಾರ್ದು ಅಂತ. ಬಟ್ ಆದರೆ ನೇಚರ್ನಲ್ಲಿ ಅದು ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಬಂದಮೇಲೆ ಅದನ್ನು ಫೇಸ್ ಮಾಡಬೇಕು. ನೀವು ಇಗ್ನೋರ್ ಮಾಡಲಿಕ್ಕಾಗಲ್ಲ. ಇಗ್ನೋರ್ ಮಾಡಿದ್ರೆ ಅದು ಸುಮ್ಮನೆ ಅಡ್ವಾನ್ಸ್ ಸ್ಟೇಟ್ಗೆ ನೀವು ಹೇಳ್ದಂಗೆ ಅಡ್ವಾನ್ಸ್ ಆಗಿಬಿಟ್ಟು ಆಮೇಲೆ ಏನೂ ಮಾಡಲಿಕ್ಕಾಗಲ್ಲ. ಸೊ ಆ ಥರ ಇರುವಾಗ ಬಂದು ಧೈರ್ಯ ಮಾಡಿಕೊಂಡು ಬಂದು ಸ್ಕ್ಯಾನ್ ಮಾಡಿಸ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ. CT ಸ್ಕ್ಯಾನ್ ಆದರೆ 5 ನಿಮಿಷದಲ್ಲಿ ಮುಗ್ದೋಗುತ್ತೆ. MRI ಸ್ಕ್ಯಾನ್ ಆದರೆ 30 minutes to 45 minutesನಲ್ಲಿ ಮುಗ್ದೋಗುತ್ತೆ. ಸೊ ಸ್ಕ್ಯಾನ್ನಲ್ಲಿ ಗೊತ್ತಾಗುತ್ತೆ ಏನಿದೆ ಅಂತ. ಆಮೇಲೆ ಅದು ನೇಚರ್ ಆಫ್ ಬ್ರೈನ್ ಟ್ಯೂಮರ್ ಅನ್ನೋದು ಏನು ಅನ್ನೋದು ಗೊತ್ತಾಗುತ್ತೆ. ಈಗ ಬಿನೈನ್ ಟ್ಯೂಮರ್, ಕ್ಯಾನ್ಸರ್ ಅಲ್ಲದೇ ಇರೋ ಅಂಥ ಟ್ಯೂಮರ್ ಆದರೆ ಅದು ಗುಡ್ ನ್ಯೂಸ್. ಆವಾಗ ಸರ್ಜರಿಯಿಂದ ಕ್ಯೂರ್ ಮಾಡ್ಬೋದು. ಅವ್ರು ಸಮ್ಟೈಮ್ಸ್ ರೇಡಿಯೇಷನ್ನಿಂದನೇ ಕ್ಯೂರ್ ಮಾಡ್ಬೋದು ಕೆಲವು ಟೈಪ್ ಆಫ್ ಬಿನೈನ್ ಬ್ರೈನ್ ಟ್ಯೂಮರ್ಸ್. ವೆಸ್ಟಿಬುಲರ್ ಶ್ವಾನೋಮಾ ಅಂತೀವಿ. ಅದು ಚಿಕ್ಕ ಟ್ಯೂಮರ್ ಆಗಿದ್ದರೆ ಲೆಸ್ ದೆನ್ 3 centimeters ಇನ್ ಸೈಜ್, ಬರೀ ರೇಡಿಯೇಷನ್ನೇ ಕೊಟ್ಟು ಇವನ್ ಸರ್ಜರಿನೂ ಬೇಕಾಗಿಲ್ಲ, ಕ್ಯೂರ್ ಮಾಡ್ಬೋದು. ಅದೇ ಮ್ಯಾಲಿಗ್ನೆಂಟ್ ಬ್ರೈನ್ ಟ್ಯೂಮರ್ ಆದರೆ ಅದು ಟೋಟ್ಲಿ ಡಿಫ್ರೆಂಟ್. ಅದಕ್ಕೆ ಸರ್ಜರಿ ಬೇಕು, ರೇಡಿಯೇಷನ್ ಬೇಕು, ಕೀಮೊಥೆರಪಿ ಬೇಕು. ಆಗ ಅಂಥವರು ಸ್ವಲ್ಪ ಫ್ಯೂಚರ್ ಪ್ಲ್ಯಾನಿಂಗು ಮಾಡ್ಕೋಬೇಕು. ಅಂಥವರು ಮ್ಯಾಲಿಗ್ನೆಂಟ್ ಬ್ರೈನ್ ಟ್ಯೂಮರ್ಸ್ ಇರೋರು ಅವರು ಇಲ್ಲದೇ ಇರುವಾಗ ಹೆಂಗೆ ಅಂತ ಅರೇಂಜ್ಮೆಂಟ್ಸ್ ಅವರು ಫೈನಲೈಸ್ ಮಾಡ್ಕೋಬೋದು. ಅದು ಗೊತ್ತಾದ ಮೇಲೆ ಅದಕ್ಕೂ ಒಂದು ಯೋಚನೆ ಕೊಡ್ಬೋದು. ಸೊ ಆ ಥರ. ಓಕೆ ಡಾಕ್ಟರ್, ಕೊನೆ ಘಟ್ಟಕ್ಕೆ ಬಂದಿರೋದ್ರಿಂದಾಗಿ ಅಪೋಲೋ ಹಾಸ್ಪಿಟಲಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಸ್ಗಳು ಇದಕ್ಕೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಶಾರ್ಟ್ ಆಗಿ ತಿಳಿಸ್ಕೊಡೋದಾದ್ರೆ. ನಮ್ಮ ಹಾಸ್ಪಿಟಲಲ್ಲಿ ವಿ ಆರ್ ಫುಲ್ಲಿ ಎಕ್ವಿಪ್ಡ್ ವಿತ್ ಆಲ್ ಲೇಟೆಸ್ಟ್ ಟೆಕ್ನಾಲಜಿ, ಸ್ಟಾರ್ಟಿಂಗ್ ಫ್ರಮ್ ಅಡ್ವಾನ್ಸ್ಡ್ MRI, CT ಸ್ಕ್ಯಾನ್, ಫಂಕ್ಷನಲ್ MRI, ಅಸೋಸಿಯೇಟೆಡ್ ಬ್ರಾಂಚಸ್, ರೇಡಿಯೇಷನ್, ಕೀಮೋಥೆರಪಿ ಕೊಡೋಕ್ಕೆ ಮೆಡಿಕಲ್ ಆಂಕಾಲಜಿಸ್ಟ್, ಆ್ಯಂಡ್ ಸರ್ಜರಿ ಮಾಡಲಿಕ್ಕೆ ಆಲ್ ದ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ವಿತ್ ಮೈಕ್ರೋಸ್ಕೋಪ್, ಅಡ್ವಾನ್ಸ್ಡ್ ಮೈಕ್ರೋಸ್ಕೋಪ್, ವಿತ್ OT ಒಳಗಡೆ ಸರ್ಜರಿ ಮಾಡೋ ಟೈಮಲ್ಲಿ ಮಾನಿಟರಿಂಗ್ ಅಂತ ಹೇಳ್ತೀವಿ, ಅದು ಯೂಸ್ ಮಾಡ್ತೀವಿ. ಸೊ ದಟ್ ಪೇಷಂಟ್ಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ, ಬ್ರೈನ್ ಫಂಕ್ಷನ್ ಏನಾರು ಅಫೆಕ್ಟ್ ಆಗ್ತಾ ಇದೆ ಅಂತ ಡ್ಯೂರಿಂಗ್ ಸರ್ಜರಿನೂ ಮಾನಿಟರಿಂಗ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಆ್ಯಂಡ್ ಟ್ಯೂಮರ್ ರಿಸೆಕ್ಷನ್ ಮಾಡೋಕ್ಕೆ ಟ್ಯೂಮರ್ ಫಿಲ್ಟರ್, ಫ್ಲಾರಸಿನ್ ಅಂತ ಹೇಳ್ತೀವಿ. ಸೊ ನಾವು ಸರ್ಜರಿ ಮಾಡೋ ಟೈಮಲ್ಲಿ ಅದು ನಮ್ಗೆ ಗೈಡ್ ಮಾಡುತ್ತೆ. ಟ್ಯೂಮರ್ ಮಾತ್ರ ಗ್ಲೋ ಆಗುತ್ತೆ, ಲೈಕ್ ಅ ಫ್ಲಾರಸೆಂಟ್ ಬಲ್ಬ್ ಥರ ಗ್ಲೋ ಆಗುತ್ತೆ. ಸೊ ವಿಲ್ ಬಿ ಸೇಫ್ಲಿ ರಿಮೂವಿಂಗ್ ದ ಟ್ಯೂಮರ್ಸ್. ಸೊ ಇಷ್ಟು ಸೇಫ್ಟಿ ಮೆಜರ್ಸ್ ಜೊತೆ ಮಾಡ್ಬೋದು ಟ್ಯೂಮರ್ಸ್. ಓಕೆ ಡಾಕ್ಟರ್, ಬ್ರೈನ್ ಟ್ಯೂಮರ್ ಬಗ್ಗೆ ಹಾಗೆ ಅದಕ್ಕೆ ಟ್ರೀಟ್ಮೆಂಟ್ಸ್ ಬಗ್ಗೆ ತುಂಬ ಮಾಹಿತಿನ ಇವತ್ತಿನ ಉಪಯುಕ್ತವಾದಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಇಬ್ಬರಿಗೂ ಕೂಡ ಬ್ಯುಸಿ ಶೆಡ್ಯೂಲಲ್ಲಿ ಬಂದು ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ.
ಎಸ್ ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಬಗ್ಗೆ ವೈದ್ಯರು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರು. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಬ್ರೈನ್ ಟ್ಯೂಮರ್ ಬಗ್ಗೆ ತಿಳಿದುಕೊಂಡ್ರಿ. ಹಾಗೆ ನಾಳಿನ ಸಂಚಿಕೆಯಲ್ಲಿ ಬೆನ್ನು ಮೂಳೆ ಸಮಸ್ಯೆ ಬಗ್ಗೆ, ಬೆನ್ನು ನೋವಿನ ಬಗ್ಗೆ, ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನಮ್ಮ ವೈದ್ಯರು ತಿಳಿಸಿಕೊಡ್ತಾರೆ. ಹಾಗೆ ವೈದ್ಯರನ್ನ ಏನಾದರೂ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಇಲ್ಲಿ ಇವರು ಸಿಗ್ತಾರೆ, ಅವೈಲಬಲ್ ಇರ್ತಾರೆ. ಇವರ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ನೀವು ಅವ್ರನ್ನ ನೇರವಾಗಿ ಕೂಡ ಭೇಟಿಯನ್ನು ಮಾಡ್ಬೋದು, ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ, ಆರೋಗ್ಯವಾಗಿರಿ. ಪ್ರತಿನಿತ್ಯ ಆಧುನಿಕ ನಮ್ಮ ಜೀವನ ಶೈಲಿಯಲ್ಲಿ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಲ್ದಿ ಆಗಿರುವಂತಹ ಲೈಫ್ ಸ್ಟೈಲ್ ಅನ್ನ ಮಾಡೋಣ, ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮವನ್ನ ನೋಡಿದಂತಹ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.